ನಮಸ್ಕಾರ. ನಮ್ಮ ಕರ್ನಾಟಕ ಟಿವಿಯ ಎಲ್ಲ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಪ್ರೀತಿಯ ಶುಭಾಶಯಗಳು. ನಾನು ಗುರುಪ್ರಸಾದ್. ವೀಕ್ಷಕರೇ, ಒಂದು ಊರು, ಒಂದು ನಗರ, ಒಂದು ಪಟ್ಟಣ, ಒಂದು ಜಿಲ್ಲೆ ಆರಾಮಾಗಿ ನಡಿಬೇಕಾದ್ರೆ ಎಲ್ಲ ಥರದ ಅನುಕೂಲಗಳಿರಬೇಕು. ಸೊ ಅಲ್ಲಿಗೆ ವ್ಯವಸ್ಥೆಗಳಿರಬೇಕು. ಆ ವ್ಯವಸ್ಥೆಗಳನ್ನು ನೋಡಿಕೊಳ್ಳೋದಕ್ಕೆ ಅಧಿಕಾರಿ ವರ್ಗ ಇರಬೇಕು, ನಾಯಕರಿರಬೇಕು. ಹಾಗೆಯೇ ಎಲ್ಲ ಸೌಲಭ್ಯಗಳಿದ್ದಾಗಲೇ ಮಾತ್ರ ಆ ಒಂದು ಜಿಲ್ಲೆ ಅನಾಯಾಸವಾಗಿ ಸುಖವಾಗಿ ಜಿಲ್ಲೆಯ ಜನತೆ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂತಹ ಒಬ್ಬ ಅಧಿಕಾರಿ ಅಂದರೆ ಜಿಲ್ಲೆಯನ್ನು ಮುನ್ನಡೆಸುವಂತಹ ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ತುಮಕೂರು ಜಿಲ್ಲೆಗೆ ಬಂದಿದ್ದಾರೆ ಶ್ರೀಯುತ ಅಶೋಕ್ ವೆಂಕಟ್ ಅವರು. ಮೂಲತಃ ಆಂಧ್ರದವರು. 2017ರ IPS ಬ್ಯಾಚ್ನಲ್ಲಿ ತೇರ್ಗಡೆ ಹೊಂದಿ ಲೋಕಾಯುಕ್ತದಲ್ಲಿ ಕೆಲಸ ಮಾಡಿ ಈಗ ಮೊಟ್ಟ ಮೊದಲ ಬಾರಿಗೆ ಲಾ ಆ್ಯಂಡ್ ಆರ್ಡರ್ ವಿಭಾಗದಲ್ಲಿ ತುಮಕೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಶ್ರೀಯುತ ಅಶೋಕ್ ಅವರ ಪತ್ನಿ ಅಶ್ವಿಜಾ ಅವರು ಕೂಡ ತುಮಕೂರಿನಲ್ಲಿ ತುಮಕೂರು ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಒಂದು ವಿಶೇಷವಾದಂತಹ ವರ್ಚಸ್ಸೇನಪ್ಪ ಅಂತಂದರೆ ದಂಪತಿಗಳಿಬ್ಬರೂ ತುಮಕೂರು ಜಿಲ್ಲೆಯಲ್ಲಿ ಸೇವೆಯಲ್ಲಿರುವಂಥದ್ದು. ಇವತ್ತು ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು. ಗೌರಿ ಗಣೇಶ ಹಬ್ಬದ ವಿಶೇಷವಾಗಿ ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸೋಣ, ಜೊತೆಗೆ ಒಂದಷ್ಟು ಮಾತನಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ವೆರಿ ಹ್ಯಾಪಿ ಟು ಸೇ ಸರ್. ಅಂದರೆ ಬಹಳ ಖುಷಿಯಾಗುತ್ತೆ, ಯಾಕೆಂದರೆ ದಂಪತಿಗಳಿಬ್ಬರು ಒಂದೇ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಆದರೂ ಒಬ್ಬರು IAS, ಒಬ್ಬರು IPS ಅಧಿಕಾರಿಗಳಾಗಿ ಬಹಳ ಖುಷಿ ಅನಿಸುತ್ತೆ. ತಮಗೆ ಏನನ್ಸುತ್ತೆ ಸರ್? ಯಾಕೆಂದರೆ ಇಬ್ಬರು ಒಂದೇ ಜಿಲ್ಲೆಯಲ್ಲಿ ಫಾರ್ ದ ಫಸ್ಟ್ ಟೈಮ್ ನಿಮಗೂ ಕೂಡ ಹೇಗೆ ಅನ್ನಿಸ್ತು? ಇಬ್ಬರು ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ಹೇಗೆ ಅನ್ನಿಸ್ತು ನಿಮಗೆ? ಇದು ಪರ್ಸನಲ್ ಲೈಫ್ನಲ್ಲಿ ಇದು ತುಂಬ ಐ ಥಿಂಕ್ ಇಟ್ ಈಸ್ ರೇರೆಸ್ಟ್ ಆಪರ್ಚುನಿಟಿ ಫಾರ್ ಮೀ ಬಿಕಾಸ್ ಆಫ್ ಅವರ್ ಪ್ರೊಫೆಷನ್ಸ್. ಇಟ್ಸ್ ವೆರಿ ಟಫ್ ಟು ಗೆಟ್ ಸೇಮ್ ಡಿಸ್ಟ್ರಿಕ್ಟ್. ಒಂದೇ ಜಿಲ್ಲಾ ಸಿಕ್ಕೋದು ತುಂಬ ಕಷ್ಟ. ಹೌದು. ಸೊ ಇದು ಪರ್ಸನಲ್ ಲೈಫ್ನಲ್ಲಿ ಇದು ಒಳ್ಳೆ ಆಗಿದೆ. ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಟು ಹ್ಯಾಪನ್. ಓಕೆ ಸರ್, 2017ರ IPS ಬ್ಯಾಚ್ ತಮ್ಮದು. ಮೂಲತಃ ಆಂಧ್ರದವರು, ತಿರುಪತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತೀರಿ. ತಮ್ಮ ಬಗ್ಗೆ ಹೇಳಿ ಸರ್. ತಂದೆಯವರು, ತಾಯಿ, ಸೊ ಹುಟ್ಟಿದ್ದು ಬೆಳೆದಿದ್ದು ಹೇಗೆ, ಕಲಿತಿದ್ದು ಹೇಗೆ? ನಾನು ಆ್ಯಕ್ಚುಲಿ ನಮ್ಮದು ನೇಟಿವ್ ಕಡಪ ಡಿಸ್ಟ್ರಿಕ್ಟ್ ಇವರೇ. ಹಾಂ. ಸೊ ಕಡಪ ಡಿಸ್ಟ್ರಿಕ್ಟಲ್ಲಿ ನಾನು ಕಡಪ ಟೌನಲ್ಲೇ ನನ್ನ ಬರ್ತ್ ಆಗಿದೆ, ಹುಟ್ಟಿದ್ದೀನಿ. ಆದಮೇಲೆ ಫಾದರ್ ಸಬ್ ಇನ್ಸ್ಪೆಕ್ಟರ್ ಅವರು ಆವಾಗ. ಸೊ ಅವಾಗಿದ್ದಾಗ ಅವರು ತಿರುಪತಿ, ಚಿತ್ತೂರು ಡಿಸ್ಟ್ರಿಕ್ಟಲ್ಲಿ ಪೋಸ್ಟಿಂಗ್ ಆಗಿದೆ ಅವರಿಗೆ. ಓಕೆ. ಸೊ ಜಾಸ್ತಿ ತಿರುಪತಿ ಸುತ್ತಮುತ್ತಲೇ ಜಾಸ್ತಿ ನಮ್ಮ ಫಾದರ್ ಪೋಸ್ಟಿಂಗ್ ಇದ್ದೆ. ಆವಾಗ ಅವ್ರ ಜೊತೆ ಅಲ್ಲೇ ಓಡಾಡಿದ್ದೀವಿ. ಆಲ್ಮೋಸ್ಟ್ ನಾನು ಹೈಸ್ಕೂಲ್ ಬಂದಾಗ ತಿರುಪತಿಯಲ್ಲಿ ಸೆಟಲ್ ಆಗಿದ್ದೇವೆ. ಆಮೇಲೆ ಫಾದರೇ ಅಲ್ಲಿ ಎಲ್ಲಿ ಪೋಸ್ಟಿಂಗ್ ಆಗುತ್ತೆ ಅಲ್ಲಿ ಹೋಗಿ ಬರ್ದವರು ನಾವು ತಿರುಪತಿಯಲ್ಲಿ ಸೆಟಲ್ ಆಗಿಬಿಟ್ಟು. ಓಕೆ. ಅಂದರೆ ತಂದೆಯವರು ಮೂಲತಃ ಪೊಲೀಸ್ ಅಧಿಕಾರಿ. ಸೊ ತಮಗೂ ಕೂಡ ಪೊಲೀಸ್ ಆಗೋದಕ್ಕೆ ಅವರೇ ಪ್ರೇರಣೆ ಆಯಿತಾ ಹೇಗೆ ಅಂತ? ಇಲ್ಲ, ಹಾಗೇನು ಇಲ್ಲ. ಆ್ಯಕ್ಚುಲಿ ಇಟ್ ವಾಸ್ ನೆವರ್ ಆ ಥರ ಏನು ಪ್ಲ್ಯಾನ್ ಆಗಿಲ್ಲ. ಅದು ನಿಮಗೆಲ್ಲರಿಗೂ ಗೊತ್ತು, UPSCಯಲ್ಲಿ ಕೆಲವು ಸರ್ವಿಸಸ್ ಇರುತ್ತವೆ. ಸೊ ಅದು ರ್ಯಾಂಕ್ ಬಂದು ಸರ್ವಿಸ್ ಅಲಾಟ್ ಆಗೋವರೆಗೂ ನಮಗೆ ಗೊತ್ತಿರಲ್ಲ ನಾವು ಯಾವ ಸರ್ವಿಸ್ ಬರ್ತೀವಿ. ಹೌದು. ಸೊ ಇದು ಆಕ್ಸಿಡೆಂಟಲಿ ಆಗಿದೆ, ಬಟ್ ಒಳ್ಳೆ ಆಗಿದೆ. ಏನು ಅನ್ಸುತ್ತೆ ಸರ್? ಈಗ ತಂದೆಯವರು ಪೊಲೀಸ್ ಅಧಿಕಾರಿ, ಸೊ ಕಡಪ ಅನ್ನುವಂತಹ ಒಂದು ಜಾಗದಲ್ಲಿ ಅಧಿಕಾರಿ ಆಗಿದ್ದರು. ಸೊ ತಿರುಪತಿ ಸುತ್ತಮುತ್ತ ನೋಡ್ತಾ ಇರ್ತಿದ್ರಿ ಅವ್ರನ್ನ. ಎವ್ರಿ ಡೇ ಯು ಆರ್ ವಾಚಿಂಗ್, ಯು ಆರ್ ಅಬ್ಸರ್ವಿಂಗ್ ತಂದೆಯವ್ರನ್ನ ನೋಡಿದಾಗ. ಪೊಲೀಸ್ ಅಧಿಕಾರಿಯ ಕೆಲಸ ಹೇಗಿರುತ್ತಪ್ಪ ಅಂತಂದರೆ 24 hours ಆನ್ ಡ್ಯೂಟಿ. ಸೊ ಅಲ್ಲಿ ಎಲ್ಲರನ್ನೂ ಕೂಡ ಕಾಯಬೇಕು, ಎಲ್ರಿಗೂ ರಕ್ಷಣೆ ಕೊಡಬೇಕು. ಯಾವ ಮನೆಯಲ್ಲಿ ಮಕ್ಕಳ ಜೊತೆ ಇರ್ತಾರ, ಹೆಂಡತಿ ಜೊತೆ ಇರ್ತಾರ, ಆ ಸಮಯ ಮೀಸಲಿಡೋಕ್ಕೆ ಬಹಳ ಕಷ್ಟ ಅಂತ ಅನಿಸುತ್ತೆ. ಸೊ ಅಭ್ಯಾಸ ಆಗ್ಬಿಟ್ಟಿದೆ ನಿಮಗೆ ಚಿಕ್ಕ ವಯಸ್ಸಿಂದ ನೋಡಿ ಅದನ್ನು? ಆ್ಯಕ್ಚುಲಿ ನಾನು ಚಿಕ್ಕ ಮಕ್ಕಳಾಗಿದ್ದಾಗ ಸೊ ನಾವು ಎಲ್ಲ ಅಪ್ಬ್ರಿಂಗಿಂಗು, ಆಟ ಆಡ್ಕೋದು ಎಲ್ಲ ಪೊಲೀಸ್ ಸ್ಟೇಷನ್ ಪ್ರಿಮಿಸಸ್ನಲ್ಲೇ ಆಗಿರ್ತದೆ. ಓಕೆ. ಚಿಕ್ಕ ಮಕ್ಕಳಿದ್ದಾಗ ನನಗೆ ಪೊಲೀಸ್ ಸ್ಟೇಷನ್ ಒಂದು ವೆರಿ ಫ್ಯಾಮಿಲಿಯರ್. ನಿಮ್ಗೆ ವೆರಿ ಫ್ಯಾಮಿಲಿಯರ್. ಓಕೆ. ಮನೆ ಒಂಥರ ಮನೆ ಫೀಲ್. ಅದು ಎಲ್ಲಿ ಪೊಲೀಸ್ ಸ್ಟೇಷನ್ ಇರ್ತದೆ ಅಲ್ಲೇ ಕ್ವಾರ್ಟರ್ಸ್ ಇರುತ್ತದೆ. ಸೊ ಮೋಸ್ಟ್ಲಿ ನನಗೆ ಪೊಲೀಸ್ ಸ್ಟೇಷನ್ ಒಂದು ಮೋಸ್ಟ್ ಫ್ಯಾಮಿಲಿಯರ್ ಪ್ಲೇಸ್ ಈವನ್ ಫ್ರಮ್ ಚೈಲ್ಡ್ಹುಡ್ ಆಗಿರೋದ್ರಿಂದ. ಆ್ಯಕ್ಚುಲಿ ವೆನ್ ಐ ಕೇಮ್ ಇನ್ ಟು ಸರ್ವಿಸ್, ನಾನು ಸರ್ವಿಸಲ್ಲಿ ಬಂದಾಗ ಸೊ ಮಿಕ್ಕಿದ್ದ ನನ್ನ ಬ್ಯಾಚ್ಮೇಟ್ಸ್ ಎಲ್ಲರಿಗೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅದು. ಓಕೆ. ಪೊಲೀಸ್ ಸ್ಟೇಷನ್ ವಿಸಿಟ್ಸ್ ಆಗಿರ್ಬೋದು, ಮತ್ತು ಯಾವಾಗಲೂ ಡಿಸ್ಟ್ರಿಕ್ಟ್ ಆಗಿ ಐ ಮೀನ್ ವೆನ್ ಫೀಲ್ಡ್ಗೆ ಬಂದಾಗ ಅವ್ರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ನನಗೆ ಮಾತ್ರ ಒಂದು ಇಟ್ಸ್ ರೊಟೀನ್ ಥರ ಇದ್ದೆ. ಓಕೆ. ಒಂಥರ ಜನರಲೈಸ್ ಅಂದರೆ ನನಗಿದು ಗೊತ್ತು ಅನ್ನೋ ಥರ ಫೀಲ್ ಇರ್ತಾ ಇತ್ತು. ನನ್ನ ತಂದೆ ಅವರು 21ನಲ್ಲಿ ರಿಟೈರ್ಡ್ ಆಗಿದ್ದಾರೆ.
ಓಕೆ, ಓ ರೀಸೆಂಟಾಗಿ ಆಗಿದೆ. ಸೊ ನಾನು ಸರ್ವೀಸ್ಗೆ ಬಂತು 2017, ಟ್ರೈನಿಂಗ್ ಮುಗಿಸ್ಕೊಂಡು ಫೀಲ್ಡ್ಗೆ 19ಗೆ ಬಂದಿದೆ. ಸೊ 2 ವರ್ಷ ನಾನು DSP ರ್ಯಾಂಕಲ್ಲಿ ಕೆಲಸ ಮಾಡಿದ್ದೆ, ಓಕೆ, ಫಾದರು DSP ಕೆಲಸನೇ ಮಾಡಿದ್ರು. ಬಟ್ ಓನ್ಲಿ ಥಿಂಗ್ ಇದು ನಾನು ASP ಆಗಿ UPಯಲ್ಲಿ ಇದ್ದೆ, ಫಾದರ್ ಇಲ್ಲಿದ್ದಾರೆ. ಸೊ ಐ ಹ್ಯಾಡ್ ದಟ್ ಆಪರ್ಚುನಿಟಿ ಟು ಟೇಕ್ ಸೇಮ್ ರ್ಯಾಂಕ್ ಅಂಡ್ ಮೂವಿಂಗ್ ಅಹೆಡ್. ಏನಂದ್ರೆ ಸರ್ ನಿಮ್ಮ ತಂದೆಯವರು, ಯಾಕೆಂದರೆ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ ಹೇಳಿದ್ರಿ, ಅಂದರೆ ಪೊಲೀಸೇ ಆಗಬೇಕು ಅಂತ. ಏನೇ ಆಗಲಿ ತಂದೆಗೆ ಮಗ ನನ್ನ ಒಂದು ಜಾಗದಲ್ಲಿ ಬಂದಿದ್ದಾರೆ ಅಂತಂದಾಗ ಬಹಳಷ್ಟು ಖುಷಿ ಇರುತ್ತೆ. ಆ ಮೂಮೆಂಟ್ ಹೆಂಗಿತ್ತು ಅಂತ? ಅವರ ಫೀಲಿಂಗ್ಸ್ಗೆ 2 ಪಾರ್ಟ್ಸ್ ಇದ್ದಾವೆ. ಫಸ್ಟ್ ಪಾರ್ಟ್ ಅವರಿಗೆ ನಾನು UPSC ಕ್ಲಿಯರ್ ಮಾಡಿದನಂತ ಒಂದು ತುಂಬ ಸಂತೋಷ ಇದೆ, ಈಸ್ ವೆರಿ ಹ್ಯಾಪಿ. ಸೆಕೆಂಡ್ ಪಾರ್ಟ್, ವೆನ್ ಇಟ್ ಕಮ್ಸ್ ಟು ಪೊಲೀಸ್, ಸಿನ್ಸ್ ಹಿ ಈಸ್ ಹಿಮ್ಸೆಲ್ಫ್ ಎ ಪೊಲೀಸ್ ಮ್ಯಾನ್, ಅವ್ರು ಖುದ್ದಾಗಿ ಪೊಲೀಸ್ ಅವರು ಆಗಿರೋದ್ರಿಂದ ಸಬ್ ಇನ್ಸ್ಪೆಕ್ಟರಿಂದ DSP ಅವ್ರಿಗೆ ಬಂದಾಗ ಅವ್ರಿಗೆ ತುಂಬ ಗೊತ್ತು ಏನು ಡಿಫಿಕಲ್ಟೀಸ್ ಇರುತ್ತವೆ, ಡಿಪಾರ್ಟ್ಮೆಂಟಲ್ಲಿ ಏನಿರುತ್ತದೆ ಅಂತ. ಸೊ ಅವ್ರು ನನಗೆ ಕೀಪ್ ಆನ್ ಅಪ್ರೈಸ್ ಮಾಡ್ತಾರೆ. ಓಕೆ, ನೋಡಿ ಇದು ನೋಡ್ಕೊಳ್ಳಿ, ಅದು ನೋಡ್ಕೊಳ್ಳಿ, ಅವ್ರ ಜೊತೆ ಗುಡ್ ಗೈಡರ್ ಟು ಯು. ಸೊ ಈ ಎಕ್ಸ್ಪ್ಲೈನ್ಸ್ ದೇರ್ ಆ್ಯಕ್ಚುಯಲ್ ಪ್ರಾಬ್ಲಮ್ಸ್, ನಮ್ಮ ಸ್ಟಾಫ್ ಪ್ರಾಬ್ಲಮ್ಸ್. ಸೊ ಐ ಫೀಲ್ ಐ ಆಮ್ ಪ್ರಿವಿಲೇಜ್ ಟು, ನಾನು ಸ್ವಲ್ಪ ಅದು ನನಗೆ ಸ್ಪೆಷಲ್ ಟ್ರೈನಿಂಗ್ ಬಂದಿದ್ದ ಥರ ನಾನು ಅಂದ್ಕೊಳ್ತೀನಿ. ಓಕೆ, ಓಕೆ. ಐ ನೋ ಮೆಜಾರಿಟಿ ಟೈಮ್ಸ್ ಅವ್ರಿಗೆ ಏನು ಪ್ರಾಬ್ಲಮ್ಸ್ ಇರುತ್ತದೆ, ಏನು ಪ್ರಾಬ್ಲಮ್ಸ್ ಇರಲ್ಲ. ಕೆಲವು ಟೈಮ್ಸ್ ಡಿಫಿಕಲ್ಟಿ ಟೈಮ್ಸ್ನಲ್ಲಿ, ಎಮರ್ಜೆನ್ಸಿ ಟೈಮ್ಸ್ನಲ್ಲಿ ಹೌ ಟು ಟಾಕ್ ಟು ದೆಮ್, ಪೀಸ್ ಟೈಮ್ನಲ್ಲಿ ಹೆಂಗೆ ಮಾಡಬೇಕು, ಅವ್ರಿಗೆ ಲೀವ್ ಹೆಂಗೆ ಬೇಕು, ಪರ್ಸನಲ್ ಪ್ರಾಬ್ಲಮ್ಸ್ ಇದ್ದರೆ ಏನು ಮಾಡಬೇಕು, ಏನಾದರೂ ಯಾರಾದರೂ ಮಿಸ್ಬಿಹೇವ್ ಮಾಡಿದರೆ ಏನು ಮಾಡಬೇಕು. ಸೊ ಆಲ್ ಕೈಂಡ್ ಆಫ್ ಓರಿಯೆಂಟೇಷನ್ ಫ್ರಮ್ ದಟ್ ಹಿಮ್ಸೆಲ್, ಆ ಸ್ಟೇಜಿಂದನೇ ನಾನು ಕೊಟ್ಟೆ. ಸೊ ಒಳ್ಳೆಯ ಗರಡಿಯಲ್ಲಿ ಪಳಗಿದ್ದೀರಿ ನೀವು ಅಂತ ಹೇಳಬಹುದು. ಸೊ ಒಂದು ಥರ ಐ ಆಮ್ ಲಕ್ಕಿ ದಟ್ ವೇ. ಖಂಡಿತ ಅಲ್ಲ ಸರ್. ಈಗ UPನಲ್ಲಿ ಪೋಸ್ಟಿಂಗ್ ಆದಾಗ ಸೊ ಯಾವ ರೀತಿ ಅಲ್ಲಿ ವರ್ಕ್ ಹೆಂಗಿತ್ತು, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಯಾಕಂದರೆ ಸೊ ನಾವು ಇಂಡಿಯಾನ ಅಂದರೆ ಭಾರತದಲ್ಲಿ ನಾವು ಉತ್ತರ ಭಾರತ, ದಕ್ಷಿಣ ಭಾರತ ಅಂತ ಹೇಳ್ತೀವಿ. ಒಂದು ಕಡೆ ಇರೋ ಥರ ಜನ ಇನ್ನೊಂದು ಥರ ಇರೋದಿಲ್ಲ, ಇನ್ನೊಂದು ಕಡೆ ಇರೋಂತಹ ರೀಜನ್ ಹೇಳ್ತೀವಿ, ಭೌಗೋಳಿಕ ರೀಜನ್ ಕೂಡ ಆ ಥರ ಇರೋದಿಲ್ಲ. ಹೆಂಗೆ ಅನ್ನಿಸ್ತು ನಿಮಗೆ ಅಲ್ಲಿ? ಅದು UP ಅನ್ನೋದು ಅದು ಖುದ್ದಾಗಿ ಒಂದು ದೇಶ ಥರ. ಓಕೆ, ನೀವು ಒಂದು UPನ್ ಕಂಪ್ಯಾರಿಸನ್ ಮಾಡಿದರೆ ಅದು 7th ನೇಷನ್ ಬರುತ್ತದೆ, ಬಿಗ್ಗೆಸ್ಟ್ ನೇಷನ್ ಇನ್ ಪಾಪ್ಯುಲೇಷನ್ ಬರುತ್ತದೆ, ಪಾಪ್ಯುಲೇಷನ್ ವೈಸ್ ನೋಡಿದರೆ. ಓಕೆ, ಅಷ್ಟು ದೊಡ್ಡ ಸ್ಟೇಟ್ ಅದು. ಸೊ ಅದರಲ್ಲಿ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ ನಿಮಗೆ ಎಲ್ಲರಿಗೂ ಗೊತ್ತು. ಸೊ ಆ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ ಎಫೆಕ್ಟ್ ಆಗಿರೋದ್ರಿಂದ ಅಲ್ಲಿ ಕ್ರೈಮ್ ಡಿಫರೆಂಟ್ ಇಂಪಾರ್ಟೆಂಟ್. ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಇಸ್ ದ ಮೇನ್ ಫೋಕಸ್ ಆಫ್ ಎನಿ ಗೌರ್ಮೆಂಟ್. ಯಾವ ಗೌರ್ಮೆಂಟ್ ಬಂದಿದೆ ಬಿಗ್ ಚಾಲೆಂಜ್ ಆಲ್ಸೋ ಎಲ್ರಿಗೂ. ಅಂದರೆ ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ, ಆ್ಯಂಡ್ ಐ ಡೋಂಟ್ ಗೋ ಇನ್ ಟು ಪಾಲಿಟಿಕ್ಸ್ ಆಫ್ ದಟ್. ಓಕೆ, ನಮಗೆ ಜಾಸ್ತಿ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ CM ಅವರು ಡಿಫ್ಯಾಕ್ಟೋ ಫೈನಾನ್ಸ್ ಇಟ್ಕೊಳ್ತಾರೆ ಮೆಜಾರಿಟಿ ಟೈಮ್ಸ್. ಹೌದು, ಈಗಿರ್ಬೋದು, ಕೆಲವ್ರು ಇಟ್ಕೊಳ್ತಾರೆ, ಕೆಲವ್ರು ಇಟ್ಕೋರು, ಬಟ್ ಪ್ರಿಫರೆನ್ಸ್ ಹಂಗಿರುತ್ತದೆ. ಹೌದು. UPಯಲ್ಲಿ ಯಾವಾಗಲೂ ಚೀಫ್ ಮಿನಿಸ್ಟರು ಹೋಮ್ ಇಟ್ಕೊಳ್ತಾರೆ, ಅದು ಡಿಫ್ಯಾಕ್ಟೋ. ಓಕೆ, ಯಾವಾಗಲೂ CM ಅವರೇ ಹ್ಯಾಂಡಲ್ ಮಾಡ್ತಾರೆ ಅದನ್ನು. ಸೊ ದಟ್ ಶೋಸ್ ಇಂಪಾರ್ಟೆನ್ಸ್. ಓಕೆ, ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಇಸ್ ದ್ಯಾಟ್ ಇಂಪಾರ್ಟೆಂಟ್ ಬಿಕಾಸ್ ಕ್ರೈಮ್ ಅಷ್ಟು ಜಾಸ್ತಿ ಇದೆ. ಸೊ ಕ್ರೈಮ್ಗೆ ಕೆಲವು ರೀಸನ್ಸ್ ಇದ್ದಾವೆ. ಸೊ ಬಿಕಾಸ್ ಆಫ್ ದಟ್ ಕ್ರೈಮ್ ಅಲ್ಲಿ ಪೊಲೀಸ್ ಜಾಸ್ತಿ ಇಂಪಾರ್ಟೆಂಟ್ ಇರ್ತದೆ. ಅದರಲ್ಲಿನೂ IPS ಈಸ್ ವೆರಿ ಇಂಪಾರ್ಟೆಂಟ್ ದೇರ್. ಓಕೆ, ಸೊ ಅದಕ್ಕಿಂತ ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ ಅಲ್ಲಿ, ಎಸ್ಪೆಷಲಿ ಫ್ರಮ್ ಕ್ರೈಮ್ ಆ್ಯಂಡ್ ಕಮ್ಯುನಲ್ ಪಾಯಿಂಟ್ ಆಫ್ ವ್ಯೂ. ಓಕೆ. ಸೊ ಅಂದರೆ ಆರಂಭದಲ್ಲಿ ನಿಮಗೆ ಒಳ್ಳೆ ಅಂದರೆ ಆ ಏರಿಯಾಗಳಲ್ಲಿ ಅಭ್ಯಾಸ ಆಗಿರೋದ್ರಿಂದ ಸೊ ಬಹುತೇಕ ಇನ್ನೆಲ್ಲಿ ಬೇಕಾದರೂ ಹ್ಯಾಂಡಲ್ ಮಾಡ್ಬೋದು ಅನ್ನೋ ಧೈರ್ಯ ಕೂಡ ಸಿಕ್ಕಿದೆ ಅಂತ ಅನಿಸುತ್ತೆ. ಪೊಲೀಸಿಂಗ್ ಅನ್ನುವಂಥದ್ದು ಹಾಗೇನೇ ಅಲ್ಲ ಸರ್, ಏಕೆಂದರೆ ಸೊ ಒಬ್ಬರನ್ನ ರಕ್ಷಣೆ ಮಾಡ್ತೀವಿ ಅಂತ ಹೇಳಿದಾಗ ಸೊ ಎಲ್ಲವನ್ನೂ ಕೂಡ ನಾವು ಮೀರಿ ನಿಲ್ಲಬೇಕಾಗತ್ತೆ, ಆ ಕೆಲಸ ಮಾಡಲೇಬೇಕು ಅಂತ ಹೇಳಿದಾಗ. ಸರ್ ಮತ್ತಷ್ಟು ಮಾತನಾಡ್ತೀನಿ ತಮ್ಮ ಜೊತೆ, ಯಾಕೆಂದರೆ ತಂದೆಯವರಿಂದ ಬಳುವಳಿಯಾಗಿ ಬಂದಂತಹ ಒಂದು ನಾಲೆಡ್ಜನ್ನು ನೀವು ಹಾಗೇ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಸೊ ನಿಮಗೂ ಕೂಡ ಪುಟ್ಟ ಮಗ ಇದ್ದಾನೆ, ಬಹುಶಃ ಅವನು ಅಪ್ಪನ ಅದೇ ನೀವು ಹೇಗೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ರಿ ತಂದೆನ ಅವನು ಕೂಡ ನೋಡ್ತಾ ಇರ್ತಾನೆ. 1 ವರ್ಷ ಈಗ ಮಗನಿಗೆ. ಎಸ್, ಮಾತನಾಡ್ತೀನಿ ಸರ್ ತಮ್ಮ ಜೊತೆ ಮತ್ತಷ್ಟು. ಎಸ್, ಅಶೋಕ್ ವೆಂಕಟ್, ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಇವತ್ತು ಗೌರಿ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಸೊ ಸಾಕಷ್ಟು ತಿಳ್ಕೊಳ್ಳೋಣ, ಯಾಕೆಂದರೆ ಒಂದು ಜಿಲ್ಲೆಯ ರಕ್ಷಣೆ ಮಾಡಬೇಕಾಗಿರೋದು 10 ಹಲವು ತಾಲೂಕುಗಳಿದ್ದಾವೆ. ಸೊ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು. ಅಶೋಕ್ ಸರ್ ಹೇಳ್ತಾ ಇದ್ರು, ನಮ್ಮ ಕಲೀಗ್ಸ್ ಕಷ್ಟ ಸುಖಗಳನ್ನು ಕೂಡ ನೋಡಬೇಕಾಗತ್ತೆ. ನಾನು ನಮ್ಮ ತಂದೆಯಿಂದ ಅದನ್ನು ಕಲ್ತಿದ್ದೀನಿ. ಸೊ ಇದು ಒಂದು ವಿವರಣಾತ್ಮಕವಾಗಿ ಅವರ ಉದಾಹರಣೆ ಆಗಿತ್ತು. ಅಂದರೆ
ಎಲ್ಲವನ್ನೂ ಕೂಡ ಒಂದೇ ದೃಷ್ಟಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಅಶೋಕ್ ಅವ್ರ ಜೊತೆ ಮತ್ತಷ್ಟು ಮಾತನಾಡ್ತೀನಿ ಚಿಕ್ಕ ವಿರಾಮದ. ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ವೆಂಕಟ್ ಅವರು ನಮ್ಮ ಜೊತೆ ಇದ್ದಾರೆ. ಮತ್ತಷ್ಟು ನನ್ನ ಮಾತನ್ನು ಮುಂದುವರಿಸ್ತೀನಿ. ಸರ್, ಈಗ ಲಾ ಆ್ಯಂಡ್ ಆರ್ಡರ್ ಅಂತ ಹೇಳಿದಾಗ ಕಾನೂನನ್ನು ನಾವು ಕಾಪಾಡಬೇಕು, ಜೊತೆಗೆ ಜನರನ್ನು ಕೂಡ ನಾವು ಒಂದು ಒಳ್ಳೆಯ ವಿಶ್ವಾಸ ಗಳಿಸಬೇಕು. ಒಬ್ಬ ಪೊಲೀಸ್ ಅಂದ ತಕ್ಷಣ ತುಂಬ ಜನರಿಗೆ ಭಯ ಇರುತ್ತೆ ಒಂದು ಕಡೆ, ಮತ್ತೊಂದು ಕಡೆ ಆ ಭಯದಷ್ಟೇ ನಂಬಿಕೆ ಕೂಡ ಇರುತ್ತೆ. ನಮಗೇನೇ ಪ್ರಾಬ್ಲಮ್ ಇದ್ದರೂ ನಾವು ಪೊಲೀಸ್ ಹತ್ರ ಹೋದರೆ, ಸ್ಟೇಷನಿಗೆ ಹೋದರೆ ತುಂಬ ದುಃಖದಲ್ಲಿ ಅವರು ಫೈನಲ್ ಸ್ಟೇಜಿಗೆ ಬಂದುಬಿಡ್ತಾರೆ ಅಲ್ಲಿಗೆ. ಸೊ ಏನು ಅನಿಸುತ್ತೆ ಸರ್ ಆಗ ಒಬ್ಬ ಸರ್ವಿಸ್ಮನ್ ಆಗಿ ತಾವು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅವ್ರನ್ನ ಹೇಗೆ ರಿಸೀವ್ ಮಾಡ್ಕೊಳ್ಬೇಕು? ಯಾಕೆಂದರೆ ಒಬ್ಬ ಜನಸ್ನೇಹಿ ಪೊಲೀಸ್ ಅಂತಲೂ ನಾವು ಹೇಳ್ತೀವಿ. ತುಂಬ ಕಡೆ ಅದು ಎಲ್ಲೋ ಬಹುತೇಕ ಜನರಿಗೆ ಅದು ಸಿಗೋದಿಲ್ಲ ಅಂತ ನೊಂದು ಬಂದಿರ್ತಾರೆ, ಅಸಹಾಯಕರಾಗಿರ್ತಾರೆ, ಏನೋ ಕಳ್ಕೊಂಡಿರ್ತಾರೆ, ಮಕ್ಕಳೇನೋ ಆಗಿರ್ತಾರೆ. ಈ ಥರದ್ದೆಲ್ಲ ನೀವು ಪ್ರತಿದಿನ ನೋಡ್ತಾನೆ ಇರ್ತೀರಿ. ಏನು ಅನಿಸುತ್ತೆ ನಿಮ್ಗೆ ಆಗ? ನಮ್ಮ ಪೊಲೀಸ್ ಜಾಬ್ ಅಂದರೆ ಇದು ಒಂದು ಎಮರ್ಜೆನ್ಸಿ ಸರ್ವಿಸ್. ಓಕೆ, ಲೈಕ್ ನೀವು ಯಾವ ಸೊಸೈಟಿನಲ್ಲಿ ಕೆಲವು ಮೆಡಿಕಲ್ ಫೀಲ್ಡ್ ಇದೆ, ಫೈರ್ ಸರ್ವಿಸ್ ಇದೆ, ಪೊಲೀಸ್ ಸರ್ವಿಸ್ ಇದೆ, ಈ ಥರ. ಸೊ ದೀಸ್ ಆರ್ ಆಲ್ ಎಮರ್ಜೆನ್ಸಿ ಸರ್ವಿಸ್. ಸೊ ದೇ ಇನ್ವಾಲ್ವ್ ಬೇಸಿಕ್ ನೀಡ್ಸ್ ಆಫ್ ಪಬ್ಲಿಕ್, ನಮ್ಮ ಜನರಿಗೆ. ಸೊ ಆ ಸರ್ವಿಸ್ನಲ್ಲಿ ಇದ್ದಾಗ ಸೊ ನಾನು ಡೆಫಿನೆಟ್ಲಿ ದ ಲಾಸ್ಟ್ ಪರ್ಸನ್ ನಮ್ಮ ಹತ್ರ ಬರೋರು ವಿಲ್ ಬಿ ದ ಅವ್ರಿಗೆ ಲೈಫ್ ಸೆಕ್ಯೂರಿಟಿ ಪ್ರೊವೈಡ್ ಮಾಡೋವಂಥ ಸಿಚುವೇಷನಲ್ಲಿ ಬರ್ತಾರೆ. ಹೌದು. ಸೊ ಆವಾಗ ವಿ ಹ್ಯಾವ್ ಟು ಬಿ ವೆರಿ ಸೆನ್ಸಿಟಿವ್. ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಈ ಥರ ಜಾಸ್ತಿ ಎಮರ್ಜೆನ್ಸಿ ಕೇಸಸ್ ನೋಡಿ ಕೆಲವು ಇನ್ಸೆನ್ಸಿಟಿವ್ ಆಗೋ ಸಿಚುವೇಶನ್ಸ್ ಅಂತ ಬರುತ್ತದೆ. ಆ ಥರ ಆಗೋಬಾರದು, ಅದೊಂದು ಆಪ್ಷನ್ ಇಲ್ಲ. ನಾನು ಆ ಥರ ಆಗಿಬಿಟ್ಟಿದ್ದೀನಿ, ಇದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇಲ್ಲ ಅಂದರೆ ಸ್ವಲ್ಪ ಕೇರ್ಲೆಸ್ ಆಗಿ ಇದು ತೊಗೊಳ್ಳೋಣ ಅಂತ ಆಕ್ಸೆಪ್ಟಬಲ್ ಇಲ್ಲ. ಯು ಆರ್ ನಾಟ್ ಅಲೌಡ್ ಟು ಡೂ ದಟ್ ಮಿಸ್ಟೇಕ್. ಖಂಡಿತ. ಸೊ ಅದಕ್ಕೆ ಕಂಟಿನ್ಯೂಸ್ ಆಗಿ ಸೆನ್ಸಿಟಿವ್ ಆಗಿರಬೇಕು. ಸೊ ಅದಕ್ಕಿಂತ ಇದು ಒಂದು ಥರ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಜೀರೋ ಟಾಲರೆನ್ಸ್ ಜಾಬ್. ಸೊ ಅದಕ್ಕೆ ಇದು ಸ್ವಲ್ಪ ಚಾಲೆಂಜಿಂಗ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮೋಸ್ಟ್ ಇಂಪಾರ್ಟೆಂಟ್ ಜಾಬ್. ಓಕೆ, ಖಂಡಿತ. ಆ ಬ್ಯಾಕ್ಗ್ರೌಂಡ್ ನೆನಪಿಟ್ಕೊಂಡು ಕೆಲಸ ಮಾಡ್ತೀವಿ. ಓಕೆ, ದೆನ್ ಈಗ ನೀವು 2019 ಏನು ಅಪಾಯಿಂಟ್ ಆಗ್ತೀರಿ. ಸೊ ಲೇಟರ್ ಆಗಿ ಒಂದು ಕೋವಿಡ್ ಅನ್ನುವಂಥ ದೊಡ್ಡ ಸಿಚುಯೇಷನ್ನ ಹ್ಯಾಂಡಲ್ ಮಾಡಬೇಕಾಯಿತು. ಸರ್, ನಾನು ಬೆಂಗಳೂರಿನಲ್ಲಿ ನಾನು ಇನ್ನೊಂದು ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನೋಡ್ತಾ ಇದ್ದೆ, ಫೀಲ್ಡಲ್ಲೆಲ್ಲ ನೋಡ್ತಾ ಇದ್ದಾಗ. ಸೊ ಪೊಲೀಸ್ ಹೆಂಗಿತ್ತು ಅಂತಂದರೆ, ದೇ ಫಾಟ್ ಲೈಕ್ ಏನು ಹೆಂಗೆ ಅಂದರೆ ದೇವ್ರ ಥರ. ಎಲ್ಲೋ ಒಂದು ಕಡೆ ಹುಬ್ಳಿ ಧಾರವಾಡಗೆ, ತುಮಕೂರಿನಿಂದ ಬೆಂಗಳೂರಿನಿಂದ ಹೊಂಡಾ ಆಕ್ಟಿವಾದಲ್ಲಿ ತೆಗೆದುಕೊಂಡೋಗಿ ಮಾತ್ರೆ ಕೊಡ್ತಾರೆ ಒಬ್ಬ ಪೊಲೀಸ್ ಮ್ಯಾನ್. ಅಂದರೆ ಆ ಥರದ ಎಕ್ಸಾಂಪಲ್ಸ್ ತುಂಬ ಸಾವಿರಾರು ನೋಡ್ಬೋದು ನಾವು, ಬೆಳಕಿಗೆ ಬರದೇ ಇರುವಂಥ ಎಷ್ಟೋ ಇದ್ದಾರೆ. ಸೊ ಪೊಲೀಸ್ ಅಂತಂದರೆ ಬರೀ ಕೇಸ್ ಮಾಡೋವಂಥದ್ದಲ್ಲ, ಹ್ಯಾಂಡಲ್ ಮಾಡೋವಂಥದ್ದಲ್ಲ, ದರ್ಪ ಮಾಡೋವಂಥದ್ದಲ್ಲ. ಅವ್ರಿಗೂ ಒಂದು ಆತ್ಮವಿಶ್ವಾಸ, ಕರುಣೆ, ಪ್ರೀತಿ ಎಲ್ಲವನ್ನೂ ಕೂಡ ಇದ್ದಾವೆ ಅನ್ನುವಂಥದ್ದನ್ನು ಆ ಸಂದರ್ಭದಲ್ಲಿ ಬಹಳಷ್ಟು ಜನ ಪೊಲೀಸರನ್ನ ಎಲ್ಲರೂ ಅವಾಗ ಅರ್ಥ ಮಾಡಿಕೊಂಡ್ರು. ತುಂಬ ಜನ ಪೊಲೀಸ್ ಹೀಗೂ ಇರ್ತಾರೆ ಅಂತ. ಅಂದರೆ ಅವರ ಒಂದು ಒಳಹೊಕ್ಕು ನೋಡಿದಾಗ ಗೊತ್ತಾಗಿದ್ದು ನಮಗದು. ಆ ಸಿಚುವೇಶನ್ ಹೇಗಿತ್ತು ಸರ್? ನೀವು ಅದೊಂದು 2-3 ಇಯರ್ಸ್ ಅದನ್ನು ನೋಡಿದಾಗ. ನಾನದು 2-3 ಪರ್ಸನಲ್ ಎಕ್ಸಾಂಪಲ್ಸ್ ಕೊಡ್ತೀನಿ. ಅದರಿಂದನೇ ನಮಗೆ ಅರ್ಥ ಆಗುತ್ತೆ ಏನು ಥ್ರೂ ವಾಟ್ ಸಿಚುವೇಶನ್ಸ್ ವಿ ವೆಂಟ್ ಥ್ರೂ ಅನ್ನೋದು. ಓಕೆ. ಸೊ ಫಸ್ಟ್ ವೇವ್ ಆದಾಗ ನಾನು ಅಲಹಾಬಾದಲ್ಲಿ ASP ಆಗಿದ್ದೆ. ಸೊ ಫಸ್ಟ್ ಟೈಮ್ ಅದು ಬಂದಾಗ ಯಾರಿಗೂ ಏನೂ ಗೊತ್ತಿಲ್ಲ. ಡೋಂಟ್ ನೋ ವಾಟ್ ಈಸ್ ಇಟ್ ಆ್ಯಂಡ್ ವಾಟ್ ಈಸ್ ನಾಟ್. ಆ್ಯಂಡ್ ಆ ಸಿಚುವೇಶನ್ ಡಿಮ್ಯಾಂಡ್ಗಾಗಿ ಈ PPE ಕಿಟ್ಸ್ ಆಗಿರ್ಬೋದು, ಯಾವುದು ಮೆಟೀರಿಯಲ್ ಆಗಿರ್ಬೋದು, ಸ್ಯಾನಿಟೈಸರ್ಸ್ ಯಾವುದೂ ಇಲ್ಲ. ಹೌದು. ಸೊ ಈಗ 2 ಎಮರ್ಜೆನ್ಸಿ ಸರ್ವಿಸ್, ಒಂದು ಮೆಡಿಕಲ್ ಫೀಲ್ಡ್, ಒಂದು ಪೊಲೀಸ್. ಹೌದು. ಮೆಡಿಕಲ್ ಫೀಲ್ಡ್ ಅವರಿಗೆ ದೇ ಹ್ಯಾವ್ ಅವೇರ್ನೆಸ್ ಆಫ್ ವಾಟ್ ಕೊರೋನಾ ಈಸ್. ವೈರಸ್ ಇನ್ಫೆಕ್ಷನ್ ಆಗುತ್ತೆ, ಹಿಂಗಾಗುತ್ತೆ, ಟ್ರಾನ್ಸ್ಮಿಟ್ ಆಗುತ್ತೆ. ದೇ ಆರ್ ಅಟ್ಲೀಸ್ಟ್ ಅವೇರ್ ಆಫ್ ಇಟ್. ನಮ್ಮ ಪೊಲೀಸ್ ಅವರು ದೇ ಹ್ಯಾವ್ ಟು ವರ್ಕ್ ಆ್ಯಂಡ್ ದೇ ಡೋಂಟ್ ನೋ ವಾಟ್ ಇಟ್ ಈಸ್. ಹೌದು. ಐ ಡೋಂಟ್ ನೋ ವೆದರ್ ವಿ ಕಾಲ್ ಇಟ್ ಡೆಸ್ಪರೇಷನ್ ಅದು ಆಗಿರ್ಬೋದು, ಇಲ್ಲಾಂದರೆ ಫೂಲಿಶ್ನೆಸ್ ಆಗಿರ್ಬೋದು. PPE ಕಿಟ್ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ನಮ್ಮವರು ರೈನ್ ಕೋಟ್ಸ್ ತಂದು ಬಿಟ್ಟಿದ್ದಾರೆ. ಓಕೆ. ಸರ್, ಇದು ಹಾಕೊಂಡು ಹೋಗಿ ವಿಲ್ ಗೋ ಅಂಡ್ ಪ್ರೊಟೆಕ್ಟ್ ಅಂತ. ಓಕೆ. ಸರ್ವಿಸ್ ಮೈಂಡ್ ಸರ್. ವಿ ವಾರ್ನಡ್ ದೆಮ್ ಆ್ಯಂಡ್ ವಿ ಪುಲ್ಡ್ ದೆಮ್ ಬ್ಯಾಕ್ ಆ್ಯಂಡ್ ವಿ ಟೋಲ್ಡ್ ದೆಮ್ ಇದು ಹಂಗಾಗಲ್ಲ, ವಿ ಹ್ಯಾವ್ ಟು ಬಿ ಅಂತ. ಆ್ಯಂಡ್ ಆವಾಗ ಈ ಐಸೋಲೇಷನ್ಗೆ ಕರ್ಕೊಂಡು ಹೋಗಬೇಕು ಪೇಷಂಟ್ಸ್ನೇ. ಸೊ ಮೆಡಿಕಲ್ ಅವರು ಬರ್ತಾರೆ, ಅವರು ಜನರಿಗೆ ಅರ್ಥ ಮಾಡ್ಕೊಳ್ಳಿಲ್ಲ, ಆವಾಗ ಅವೇರ್ನೆಸ್ ಇರಲಿಲ್ಲ.
ಸೊ ಅವರು ಬಂದಿಲ್ಲ ಅಂದರೆ ಪೊಲೀಸನ್ನ ಕರ್ತಾರೆ. ಇವರು ವಿತೌಟ್ ಎನಿ ಪ್ರೊಟೆಕ್ಷನ್ ಹೋಗಿ ಅವ್ನ ಕೈಯಿಂದ ಕರ್ಕೊಂಡು ಹೋಗಿ ಆ್ಯಂಬುಲೆನ್ಸಲ್ಲಿ ಕೂರಿಸ್ಬೇಕು ಮಾಡಿಬಿಡ್ತಾರೆ. ಅಗೈನ್ ಅಂದರೆ ಅವರು ಅಷ್ಟುವರೆಗೆ ವೆಯ್ಟ್ ಮಾಡ್ತಾ ಇಲ್ಲ, ಇದು ತಿಳ್ಕೊಂಡು ಇದು ಒಳ್ಳೇದಾ ಕೆಟ್ಟದಾ ಮಾತಾಡಿಕೊಂಡು ಹೋಗಿ ಆಮೇಲೆ ಕೆಲಸ ಮಾಡಿ ಹೋಗಿ ಮಾಡಿಬಿಡ್ತಾ ಇದ್ದಾರೆ. ಐ ವಾಸ್ ಲೈಕ್ ಒಂದು ಕಡೆ ಐ ವಾಸ್ ವೆರಿ ಪ್ರೌಡ್ ದಟ್ ಅವರ್ ಮೆನ್ ಗೋ, ದಟ್ ಈಸ್ ಹೌ ಜನರಲಿ ಯೂನಿಫಾರ್ಮ್ ಸರ್ವಿಸಸ್ನಲ್ಲಿ ದೇ ಗೋ ಬಿಯಾಂಡ್ ದೇರ್ ಲೈಫ್. ಹೌದು ಸರ್, ಲೈಫ್ ಲೈನ್ ಮೇಲೆ ಇಟ್ಟಿರ್ತಾರೆ. ಹೌದು. ಸೊ ವೆನ್ ಇಟ್ ಈಸ್ ವಾರ್ ದೇ ಡೋಂಟ್ ಕೇರ್ ಬುಲೆಟ್, ದೇ ನೋ ದಟ್ ಬುಲೆಟ್ ಕಮ್ಸ್ ಅಂಡ್ ಹಿಟ್ ದಮ್ ಅಂಡ್ ದೇ ಡೈ, ದೇ ಸ್ಟಿಲ್ ದೇ ವಿಲ್ ಫೈಟ್. ಆರ್ಮಿ ನಮ್ಮವರ ಬಾರ್ಡರಲ್ಲಿ. ಸೊ ಈಸ್ ಪೊಲೀಸ್ ಇನ್ ದ ಫೀಲ್ಡ್. ಅವ್ರಿಗೆ ಗೊತ್ತು ನಾನು ಹಿಂಗೆ ಮಾಡಿದರೆ ನಾನು ವೈರಸ್ ಬರುತ್ತೆ, ನನಗೇನಾದರೂ ಆಗುತ್ತೆ ಅಂದರೆ ಇನ್ಸ್ಪೈಟ್ ಆಫ್ ದಟ್ ದೇ ಡಿಡ್ ಇಟ್. ಹೌದು. ಸೊ ದಟ್ ವಾಸ್ ಮೈ ಫೇಸ್ 1. ನೆಕ್ಸ್ಟ್ ವೇವ್ 2 ಅಲ್ಲಿ ತುಂಬ ಬ್ಯಾಡ್ ಆಗಿ ಬಂದಿದೆ. ಇಟ್ಸ್ ವೆರಿ ಬ್ಯಾಡ್, ನಿಮಗೆ ಗೊತ್ತಲ್ವ. ಆ್ಯಂಡ್ ಆಗ್ರಾ ಈಸ್ ದ ಒನ್ ಪ್ಲೇಸ್ ವೇರ್ ಕರೋನಾ ಫಸ್ಟ್ ಎಂಟರ್ಡ್ ಇಂಡಿಯಾ. ನಾನು ಅಲ್ಲಿ SP ರೂರಲ್ ಆಗ್ರಾ ಇದ್ದೆ ಅವಾಗ, ಆಗ್ರಾದಲ್ಲಿ. ಓಕೆ. ಸೊ ಅಲ್ಲಿ ಪಂಚಾಯತ್ ಎಲೆಕ್ಷನ್ಸ್ ಆಗಿದ್ದಾವೆ. ಅದು ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಐ ಡೋಂಟ್ ನೋ ಹೂಸ್ ಎನಿ ಒನ್ಸ್ ಡೆಸಿಷನ್, ಬಟ್ ಇಟ್ ಹ್ಯಾಪೆಂಡ್. ಆಗಿದ್ದಾಗ ಸೊ ನಂಬರ್ ಆಫ್ ಡೆತ್ಸ್ ಇನ್ಕ್ರೀಸ್ ಆಗಿದೆ. ಓಕೆ. ಆ್ಯಂಡ್ ದ ಅಮೌಂಟ್ ಆಫ್ ಪೇಯ್ನ್ ವಿ ಹ್ಯಾಡ್ ಸೀನ್ ದೇರ್. ಕ್ರಿಮೇಷನ್ಗೆ ಜಾಗ ಇರಲಿಲ್ಲ. ಹೌದು. ಬೆಡ್ಸ್ ಸಿಗ್ತಾ ಇಲ್ಲ ಹಾಸ್ಪಿಟಲ್ಲಿ, ಆಕ್ಸಿಜನ್ ಸಿಗ್ತಾ ಇಲ್ಲ, ಆ್ಯಂಡ್ ಎಲ್ಲಿಂದ ಏನು ತರಬೇಕನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಒಂದು ಥರ ಪ್ಯಾನಿಕ್ ಸಿಚುವೇಶನ್ ಆಗಿದೆ ಅಲ್ಲಿ. ಮತ್ತೆ ಪೊಲೀಸ್, ಸೊ ದಿಸ್ ಟೈಮ್ ದೇ ಲರ್ನ್ಟ್, ವೇವನ್ನೆಲ್ಲ ಕಲ್ತಿದ್ದಾರೆ. ಆ್ಯಂಡ್ ದಿಸ್ ಟೈಮ್ ದೇ ಹ್ಯಾಡ್ ಎವ್ರಿಥಿಂಗ್ ಪ್ರೊಟೆಕ್ಷನ್ ಆ್ಯಂಡ್ ದೇ ಡಿಡ್ ದೇರ್ ಬೆಸ್ಟ್ ಜಾಬ್. ಸೊ ಈ ಎರಡು ನೋಡಿಕೊಂಡು ದೆನ್ ಐ ಫೆಲ್ಟ್, ಐ ಮೀನ್ ದೋಸ್ ಟು ಆರ್ ದ ಪ್ರೌಡ್ ಮೂಮೆಂಟ್ಸ್ ಫಾರ್ ಮೀ ದಟ್ ಐ ಕೇಮ್ ಇನ್ ಟು ದ ರೈಟ್ ಸರ್ವಿಸ್. ಓಕೆ. ಅಂದರೆ ಆರಂಭದಲ್ಲೇ ಒಂದು ದೊಡ್ಡ ಚಾಲೆಂಜ್ ಕೂಡ ಸಿಕ್ತು. ಅಷ್ಟು ದೊಡ್ಡ ಚಾಲೆಂಜ್ ಇದೆ, ಮತ್ತೆ ಗೊತ್ತಿಲ್ಲ ನನಗೆ ಮತ್ತೆ ಆ ಥರ ಚಾಲೆಂಜ್ ಬರುತ್ತದ ಇಲ್ಲ ಅಂತ. ಓಕೆ. ಅಂದರೆ ಸರ್ಟೈನಿಟಿ ಹೆಂಗಿರುತ್ತೆ ಅದು? ಎಲೆಕ್ಷನ್ಸ್ನಲ್ಲಿ ಲೋಕಸಭಾ, ಐ ಮೀನ್ ನಮ್ಮ ವಿಧಾನಸಭಾ ಮತ್ತು ಪಂಚಾಯತಿ, ಔಟ್ ಆಫ್ ದಿ 3 ಪಂಚಾಯತಿ ಇಸ್ ಮೋಸ್ಟ್ ಟಫೆಸ್ಟ್ ಎಲೆಕ್ಷನ್ಸ್. ಓಕೆ. ಹೌದು. ಯಾಕೆಂದರೆ ಲೋಕಸಭಾ ಆ್ಯಂಡ್ MLA ಎಲೆಕ್ಷನ್ಸ್ಗೆ ನಮಗೆ ಸೆಂಟ್ರಲ್ ಫೋರ್ಸಸ್ ಸಿಗುತ್ತೆ, CRPF ಆಗಿರ್ಬೋದು, CASF, ಇವರೆಲ್ಲ ಸಿಗುತ್ತೆ. ಬಟ್ ಫಾರ್ ಪಂಚಾಯತ್ ಎಲೆಕ್ಷನ್ಸ್ ವಿ ಹ್ಯಾವ್ ಟು ಡೂ ಇಟ್ ಆನ್ ಅವರ್ ಓನ್. ನಮ್ಮ ಲೋಕಲ್ ಫೋರ್ಸ್ ಯೂಸ್ಕೊಂಡು ಮಾಡ್ಕೋಬೇಕು. ಆ್ಯಂಡ್ ಪಂಚಾಯತ್ ಎಲೆಕ್ಷನ್ಸ್ನಲ್ಲಿ ನಮ್ಮ ವೋಟರ್ಸ್, ಜನರು, ಪಬ್ಲಿಕ್ ಆರ್ ಮೋರ್ ಆ್ಯಕ್ಟಿವೇಟೆಡ್ ಬಿಕಾಸ್ ದೇ ಆರ್ ಮೋರ್ ಕನೆಕ್ಟೆಡ್ ಆಗಿರೋದ್ರಿಂದ. ಆ್ಯಂಡ್ ಕೋವಿಡ್ ಇರೋದ್ರಿಂದ ಇಟ್ ವಾಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ವಿ ಫೇಸ್ಡ್. ಬಟ್ ಅವರ್ ಮೆನ್ ಸಕ್ಸೀಡೆಡ್ ಆ್ಯಂಡ್ ಇಟ್ ವಾಸ್ ಅ ಪ್ರೌಡ್ ಥಿಂಗ್ ಟು. ಓಕೆ ಸರ್, ಒಂದು ಚಾಲೆಂಜಸ್ ಅಂತ ಬಂದಾಗ, ಸೊ ಅನ್ಸ್ಟಾಪಬಲ್ ಅಂತಂದರೆ ಏನೇ ನಾವು ಫೀಲ್ಡ್ಗೆ ಹೋಗ್ತೀವಿ ಅಂತಂದಾಗ ಅಲ್ಲಿ ಯಾವ ಸಿಚುವೇಶನ್ ಇರುತ್ತೆ ಗೊತ್ತಿರೋದಿಲ್ಲ. ಸೊ ಪ್ರೊಟೆಕ್ಷನ್ನು ಅದನ್ನು ಯೋಚನೆ ಮಾಡೋದಿಲ್ಲ. ಒಂದು ಫೋರ್ಸ್ ತೆಗೆದುಕೊಂಡು ಹೋದಾಗ ಅದಕ್ಕೆ ಪ್ರೊಟೆಕ್ಷನ್ನು, ಬ್ಯಾಕಪ್ಪು ಎಲ್ಲ ಕೂಡ ಇರುತ್ತೆ. ಸೊ ಅದೆಲ್ಲ ಏನೂ ಇಲ್ಲದೆ ಇದ್ದಾಗ ಒಂದು ಫೀಲ್ಡಿಗೆ ಹೋಗಬೇಕು ಅಂತಂದಾಗ ತಕ್ಷಣ ಅಲ್ಲಿ ಏನೋ ಒಂದು ಆಗ್ತಾಯಿದೆ, ಒಂದು ಅಲಾರ್ಮ್ ಸಿಕ್ತು ನಮಗೆ, ಅಲ್ಲಿಂದ ಒಂದು ಮೆಸೇಜ್ ಪಾಸ್ ಆಯಿತು, ಸಡನ್ಲಿ ಎಂಟ್ರಿ, ಅಂದರೆ ಎಲ್ಲ ಮೆನ್ನೆಲ್ಲ ಹೊರಡ್ತೀರಿ ಅಲ್ಲಿಗೆ. ಸೊ ಹಿಂಗೆ ಫೇಸ್ ಮಾಡ್ತೀರಿ ಅದನ್ನೆಲ್ಲ ಹೆಂಗೆ, ಅಂದರೆ ನಿಮ್ಮ ಟ್ರೈನ್ ಅಪ್ ಹೆಂಗಾಗಿರುತ್ತೆ ಅಂತ ಸರ್? ಸೊ ವಿ ಆರ್ ಟ್ರೈನ್ಡ್ ಫಾರ್ ದ್ಯಾಟ್. ನಾವೆಲ್ಲರೂ ಟ್ರೈನ್ ಆಗ್ತೀವಿ. ನಮಗೆ ಒಂದು ಡ್ರಿಲ್ ಇರುತ್ತದೆ, ನಮಗೆಲ್ಲ ಒಂದು ಸೆನ್ಸ್ ಆಫ್ ಸೆಕ್ಯೂರಿಟಿ ಇರುತ್ತದೆ. ಅಂದರೆ ಸೆಕ್ಯೂರಿಟಿ ಹೇಗೆ ಕೊಡಬೇಕು ಆ್ಯಂಡ್ ಹೇಗೆ ಸೆಕ್ಯೂರ್ ಇರಬೇಕು. ಓಕೆ. ಸೊ ನಮಗೆಲ್ಲ ಟ್ರೈನಿಂಗಲ್ಲಿ ಒಂದು, ನೀವು ಫಸ್ಟ್ ಸರ್ವೈವ್ ಆಗಿದ್ದರೆ ನೀವು ಬೇರೆಯವ್ರನ್ನ ಪ್ರೊಟೆಕ್ಟ್ ಮಾಡ್ಬೋದು. ಎಕ್ಸಾಕ್ಟ್ಲಿ. ಸೊ ಈಗ ನೀವು ನಮ್ಮವ್ರನ್ನ ನೋಡಿದರೆ, ಸೊ ಶೀಲ್ಡ್ ಹಾಕೊಳ್ತೀರಿ, ಲಾಠಿ ಹಾಕೊಳ್ತೀರಿ, ಹೆಲ್ಮೆಟ್ ಹಾಕೊಳ್ತಾರೆ, ಬಾಡಿ ಪ್ರೊಟೆಕ್ಟ್ ಹಾಕೊಳ್ತಾರೆ. ಆ್ಯಂಡ್ ಇಫ್ ಇಟ್ ಈಸ್ ಅ ಫೈರಿಂಗ್ ಸಿಚುವೇಶನ್, BP ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಳ್ತಾರೆ, ಗಾರ್ಡ್ ತೊಗೊಳ್ತಾರೆ. ಅಂದರೆ ಇದು ಅದು ದೇ ವಿಲ್ ಗೋ ಬಿಹೈಂಡ್ ಸಮ್ವೇರ್ ವೇರ್ ಬುಲೆಟ್ ವೋಂಟ್ ಕಮ್ ಹಿಟ್ ದೆಮ್. ಸೊ ದೇ ಆರ್ ಟ್ರೈನ್ಡ್. ಫಸ್ಟ್ ದೇ ಸೆಕ್ಯೂರ್ ದೆಮ್ಸೆಲ್ಸ್ ಆ್ಯಂಡ್ ದೇ ವಿಲ್ ಡೂ ದ್ಯಾಟ್. ಆ್ಯಂಡ್ ವೆನ್ ಸಿಚುವೇಶನ್ ಕಮ್ಸ್ ವೇರ್ ದೇ ಕಾಂಟ್ ಸೆಕ್ಯೂರ್ ದೆಮ್ಸೆಲ್ಸ್, ಆವಾಗ ಅವರು ಫೇಸ್ ಟು ಫೇಸ್ ಹೋಗಿ ದೇ ಸ್ಯಾಕ್ರಿಫೈಸ್ ದೆಮ್ಸೆಲ್ಸ್. ಓಕೆ ಸರ್, ಈಗ ನಾವು ಭಾರತದಲ್ಲಿ ತುಂಬ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ಕಾನ್ಸಿಕ್ವೆನ್ಸಸ್ಸನ್ನು ನೋಡ್ತೀವಿ. ಕ್ರೈಮ್ ಕಾನ್ಸಿಕ್ವೆನ್ಸಸ್ಸು, ಕ್ರಿಮಿನಲ್ ಒಫೆನ್ಸಸ್ಸು. ಫಾರ್ ಎಕ್ಸಾಂಪಲ್ ಈ ವೆಸ್ಟ್ ಬೆಂಗಾಲು, ಒರಿಸ್ಸಾ ಈ ಕಡೆ ಎಲ್ಲ ನೋಡಿದಾಗ ನೆಕ್ಸಲೈಟ್ಸ್ಗಳು ಇದ್ದಕ್ಕಿದ್ದಂಗೆ ಬಾಂಬ್ ಎಕ್ಸ್ಪ್ಲೋಡ್ ಮಾಡ್ತಾರೆ, ಪೊಲೀಸ್ ಮೆನ್ಸ್ಗಳೆಲ್ಲ ಇದಾಗಿರುವಂಥದ್ದು. ಕರ್ನಾಟಕ ತಮಿಳುನಾಡು ಬಾರ್ಡ್ರಲ್ಲಿ ವೀರಪ್ಪನ್ ಅನ್ನೋ ಒಂದು ಕೇಸ್ ಇತ್ತು, ಅದರದ್ದು ನಡೀತಾ ಇತ್ತು. ಈ ಥರ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಇದ್ದೇ ಇದೆ. ಸೊ ಒಂದು ಕಡೆ ಅಂದರೆ ಈಗ ಸ್ಟ್ರೆಂತ್ ಹೇಗೆ, ಈಗ ಪೊಲೀಸ್ ಮೆನ್ ಜಾಸ್ತಿ ಆಗಬೇಕಾ, ಮತ್ತಷ್ಟು ಅಡ್ವಾನ್ಸ್ಡ್ ಟ್ರೈನಿಂಗ್ಸ್ ಆಗಬೇಕಾ, ಅಥವಾ ಅಡ್ವಾನ್ಸ್ಡ್ ಏನು ವೆಪನ್ಸ್ಗಳು ಬೇಕಾ ಅಂತ ಅನ್ನುವಂಥದ್ದು, ಅಥವಾ ಇದನ್ನೇನಾದರೂ ಮಾಡರ್ನೈಸ್ ಮಾಡಬೇಕಾ, ಆ ಥರದ್ದು ಏನಾದರೂ ಅನಿಸುತ್ತಾ ಹೆಂಗೆ ಅಂತ ಸರ್? ಇದು ಆ್ಯಕ್ಚುಲಿ ನಾನು ಸ್ವಲ್ಪ ಡಿವಿಯೇಟ್ ಆಗಿ ಹೇಳ್ತೀನಿ. ನೀವು ನೋಡಿದರೆ ಇಡೀ ಪ್ರಪಂಚದಲ್ಲಿ
ಇಷ್ಟು ಹೈಲಿ ಕ್ವಾಲಿಫೈಡ್ ಪೊಲೀಸ್ ಆಫೀಸರ್ಸ್ Okay. ನಮ್ಮ ಇಂಡಿಯಾದಲ್ಲೇ ಇದೆ. ನೋವೇರ್ ಎಲ್ಸ್ ಓಕೆ. ಇಷ್ಟು ಕ್ವಾಲಿಫೈಡ್ ಆಫೀಸರ್ಸ್ ಪೊಲೀಸಲ್ಲಿ ಬರಲ್ಲ, ತಗೊಳ್ಳಲ್ಲ. ನೀವು US ನೋಡ್ಕೊಳ್ಳಿ, ಯುರೋಪ್ ನೋಡ್ಕೊಳ್ಳಿ, ಎನಿವೇರ್ ದೇ ಹ್ಯಾವ್ ಎ ಡಿಫರೆಂಟ್ ರೂಟ್ ಫಾರ್ ಪೊಲೀಸ್. ಎಸ್ಪೆಷಲಿ ನೀವು ಇಂಗ್ಲೆಂಡ್ ನೋಡಿದರೆ ನಮಗೆ ನಮ್ಮ ಆ್ಯಕ್ಚುಲಿ ನಮ್ಮ ಪೊಲೀಸ್ ಫೋರ್ಸ್ ಇಂಗ್ಲೆಂಡ್ ಲೈನ್ಸಲ್ಲೇ ಆಗಿದೆ. ಅವರು ಕಾನ್ಸ್ಟೇಬ್ಲರಿ ಹೇಳ್ತಾರೆ ಅವ್ರದ್ದು ಪೊಲೀಸ್ ಫೋರ್ಸ್, ಕೆಳಗಡೆಯಿಂದ ಮೇಲೆ ಹೋಗ್ತಾರೆ. ಯಾರು ನಮ್ಮ ಥರ IPS ಅಂತ ಒಬ್ಬರನ್ನು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ರಿಕ್ರೂಟ್ ಮಾಡ್ಕೊಳ್ಳಲ್ಲ. ಸೊ ವಿ ಆರ್ ಯೂನಿಕ್ ಫಾರ್ ದ್ಯಾಟ್. ಓಕೆ. ಸೊ ಒಂದು ಥರ ವಿ ಆರ್ ಎಕ್ಸ್ಪರ್ಟ್ಸ್ ಇನ್ ದ್ಯಾಟ್. ಸೊ ವಿ ನೋ ವೇರ್ ವಿಚ್ ಟು ಅಡಾಪ್ಟ್. ಓಕೆ. ನಮ್ಮವರು ನಾರ್ತ್ ಈಸ್ಟ್ ಹೋಗಿ ಅಲ್ಲಿ ಆರ್ಮಿ ಥರ ಕನ್ವರ್ಟ್ ಆಗಿ ಕೆಲಸ ಮಾಡ್ತಾರೆ. ಆರ್ಮಿ ಐ ಮೀನ್ ನಾರ್ತ್ ಈಸ್ಟ್, ಜಮ್ಮು ಕಾಶ್ಮೀರ್. ನೀವು ಈಗ ಜಮ್ಮು ಕಾಶ್ಮೀರ್ ನೋಡಿದರೆ ಕಾಶ್ಮೀರ್ ಪೊಲೀಸ್ ಈಸ್ ಮೋರ್ ಇನ್ಸ್ಟ್ರೂಮೆಂಟಲ್ ಆರ್ ಈಕ್ವಲಿ ಇನ್ಸ್ಟ್ರೂಮೆಂಟಲ್ ಅಲಾಂಗ್ ವಿತ್ ಆರ್ಮಿ ಆ್ಯಂಡ್ ಪ್ಯಾರಾಮಿಲಿಟ್ರಿ. ಹೌದು. ಸೊ ಈಸ್ ನಾರ್ತ್ ವೆಸ್ಟ್. ಮತ್ತು ನೀವು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮಲ್ಲಿ ನೋಡಿದರೆ ಈಗ ಗ್ರೇ ಹೌಂಡ್ಸ್ ಇದೆ, ಒಂದೊಂದು ಕಡೆ ಒಂದೊಂದು. ಈಗ ಕರ್ನಾಟಕದಲ್ಲಿ ನೋಡಿದರೆ ನಾನು ಹಿಂದೆ ಕೆಲಸ ಮಾಡಿ ಬಂದಿರುವ ಡಿಪಾರ್ಟ್ಮೆಂಟ್ ಲೋಕಾಯುಕ್ತ ಈಗ ಇಟ್ ಈಸ್ ದ ಎಲೀಟ್ ಪೊಲೀಸ್ ಫೋರ್ಸ್ ಫಾರ್ ಕರ್ಬಿಂಗ್ ದ ಆ್ಯಂಟಿ ಕರಪ್ಷನ್. ಹೌದು. ಅಷ್ಟು ಪವರ್ಫುಲ್ ಕರಪ್ಷನ್ ಫೋರ್ಸ್ ಈಗ ಸದ್ಯಕ್ಕೆ ಎಲ್ಲಿ ಇಲ್ಲ. ಇನ್ಫ್ಯಾಕ್ಟ್ ಇಟ್ ಈಸ್ ಎ ಕೇಸ್ ಸ್ಟಡಿ ಇನ್ ಸಮ್ ವೆಸ್ಟರ್ನ್ ಯೂನಿವರ್ಸಿಟೀಸ್. ಓಕೆ. ಸೊ ಆ ಥರ ವಿ ಆರ್ ವೆಲ್ ನೋನ್ ಫಾರ್ ಅಡಾಪ್ಷನ್. ಕೇರಳ ಪೊಲೀಸಿಂಗ್, ಕರ್ನಾಟಕ ಪೊಲೀಸಿಂಗ್, ಮಹಾರಾಷ್ಟ್ರ ಪೊಲೀಸಿಂಗ್. ಮಹಾರಾಷ್ಟ್ರಲ್ಲಿ ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ATS ಮೋಸ್ಟ್ ಪವರ್ಫುಲ್. UPಯಲ್ಲಿ STF ಇದು ಮೋಸ್ಟ್ ಪವರ್ಫುಲ್. STF ಅಗೇನೆಸ್ಟ್ ಗ್ಯಾಂಗ್ಸ್ಟರ್ಸ್. ಓಕೆ. ಆಂಧ್ರ ತೆಲಂಗಾಣದಲ್ಲಿ ಇದು ಗ್ರೇ ಹೌಂಡ್ಸ್, ಆ್ಯಂಟಿ ನಕ್ಸಲ್. ಆ್ಯಸ್ ಎ ಟೋಲ್ಡ್ ಯು ಕರ್ನಾಟಕದಲ್ಲಿ ಲೋಕಾಯುಕ್ತ. ಆ ಥರ ದೇರ್ ಆರ್ ಸ್ಪೆಸಿಫಿಕ್ ಫೋರ್ಸಸ್ ಸ್ಪೆಷಲೈಸ್ಡ್ ಇನ್ ಸ್ಪೆಸಿಫಿಕ್ ಪರ್ಪಸಸ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ಸ್. ಓಕೆ. ಸೊ ಎಲ್ಲ ಕೇಪಬಲ್ ಇದ್ದಾರೆ. ಸೊ ಎಲ್ಲ ಆ ಎಲ್ಲ ಫೆಸಿಲಿಟೀಸ್ಗಳು ಕೂಡ ಜನರಿಗೆ ಸಿಗ್ತಾ ಹೋಗುತ್ತೆ ಅಂತ. ಓಕೆ ಸರ್, ಮತ್ತಷ್ಟು ಮಾತನಾಡ್ತೀನಿ. ಯಾಕೆಂದರೆ ಒಂದು ಜಿಲ್ಲೆಯ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂಥವ್ರು, ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಬರೆದಿರೋ ಹಾಗೆ. ಇನ್ಫ್ಯಾಕ್ಟ್ ಇವತ್ತಿನ ಅಂದರೆ ಈ ದಿನಮಾನದಲ್ಲಿ ಪ್ರೆಸೆಂಟ್ ಸಿನಾರಿಯೋದಲ್ಲಿ ತುಮಕೂರು ಜಿಲ್ಲೆಯವರೇ ಗೃಹ ಮಂತ್ರಿಗಳು ಕೂಡ ಇದ್ದಾರೆ, ನಿಮ್ಮ ಇಲಾಖೆಯನ್ನು ನಿಭಾಯಿಸುವಂಥವ್ರು. ಜೊತೆಗೆ ಈ ಹಿಂದಿನ ಏನು ಎಕ್ಸ್ಪೀರಿಯನ್ಸ್ಡ್ ಎಲ್ಲ ಇದ್ದಾರೆ. ಸೊ ಈಗ ನಿನ್ನೆ ಕೂಡ ಒಂದು ಲಿಸ್ಟ್ ಅನೌನ್ಸ್ ಆಗಿದೆ, DYSPಗಳು ಕೂಡ ಚೇಂಜ್ ಆಗಿದ್ದಾರೆ ತುಮಕೂರಿಗೆ. ಸೊ ಇದೆಲ್ಲ ಅಂದರೆ ಚೇಂಜಸ್ ಅಲಾಂಗ್ ಆಗ್ತಾನೆ ಇರುತ್ತೆ, ಪೀರಿಯಾಡಿಕಲಿ ಚೇಂಜಸ್ ಆಗ್ತಾನೆ ಇರುತ್ತೆ. ಆ ಪೀರಿಯಾಡಿಕಲಿ ಚೇಂಜಸ್ಗೆ ಹೊಂದ್ಕೊಳ್ಳುವಂಥದ್ದು ಕೂಡ ನಮ್ಮ ಫಸ್ಟ್ ಕರ್ತವ್ಯ ಆಗಬೇಕು ಅನ್ನೋಂಥದ್ದು. ಮತ್ತಷ್ಟು ಮಾತಾಡ್ತೀನಿ ಸರ್ ತಮ್ಮ ಜೊತೆ. ವೀಕ್ಷಕರೇ, ಅಶೋಕ್ ಸರ್ ಹೇಳಿದಾಗೆ ಸೊ ಪೊಲೀಸಿಂಗ್ ಮಾಡ್ತಾನೇ ಇರ್ತೀವಿ, ಅದ್ರ ಪಾಡಿಗೆ ಅದು ನಡೀತಾನೆ ಇರುತ್ತೆ. ಜೊತೆಗೆ ದಿ ಬೆಸ್ಟ್ ಪೊಲೀಸ್ ಆಫೀಸರ್ಸು ಅಥವಾ ಈ ಒಂದು ವ್ಯವಸ್ಥೆ ಇರುವಂಥದ್ದು ನಮ್ಮ ಭಾರತದಲ್ಲಿ ಅನ್ನುವಂಥ ಒಂದು ಹೆಮ್ಮೆಯ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನಮ್ಮ ಪೊಲೀಸರಿಗೆ, ನಮ್ಮನ್ನು ಪ್ರತಿದಿನ ದೇಶದ ಒಳಗೆ ಕಾಯುವಂತಹ ನಮ್ಮ ಪೊಲೀಸರಿಗೆ ನಾವು ಯಾವತ್ತಿಗೂ ಕೂಡ ಕೃತಜ್ಞರಾಗಿರಬೇಕು. ಮತ್ತಷ್ಟು ಮಾತಾಡ್ತೀನಿ ಚಿಕ್ಕದೊಂದು ವಿರಾಮದ ನಂತರ. ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗೌರಿ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ತುಮಕೂರು ಜಿಲ್ಲಾ ವರಿಷ್ಠಾಧಿಕಾರಿಗಳಾದಂತಹ ಅಶೋಕ್ ವೆಂಕಟ್ ಅವರಿದ್ದಾರೆ. ಎಸ್, ಮತ್ತಷ್ಟು ಮಾತನಾಡೋಣ. ಅದಕ್ಕೂ ಮೊದಲು ಒಂದು ಧ್ವನಿ ಇವಾಗ ನಮಗೆ ಕೇಳಿಸುತ್ತೆ. ಅದು ಅಶೋಕ್ ಸರ್ ಅವರಿಗೆ ಬಹಳ ಚಿರಪರಿಚಿತರು, ಜೊತೆಗೆ ಅವರ ಸ್ನೇಹಿತರು ಕೂಡ. ಸರ್ ನಮಸ್ತೆ, ಗುರುಪ್ರಸಾದ್ ಮಾತನಾಡ್ತಾ ಇದ್ದೀನಿ ಸರ್. ನಮಸ್ತೆ ಗುರುಪ್ರಸಾದ್ ಅವರೇ, ಚೆನ್ನಾಗಿದ್ದೀನಿ ಸರ್, ತಾವು ಹೇಗಿದ್ದೀರಿ ಸರ್? ಸರ್ ಕಂಗ್ರ್ಯಾಚುಲೇಷನ್, ಹೊಸ ಅಭಿನಂದನೆಗಳು ತಮಗೆ ಮತ್ತೊಮ್ಮೆ. ಯಾಕೆಂದರೆ ಮೊನ್ನೆ ಅಷ್ಟೇ ಮತ್ತೊಂದು ಪದೋನ್ನತಿಗೆ ನೀವು ಭಾಜನರಾಗಿದ್ದೀರಿ. ಅಭಿನಂದನೆಗಳು. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್, ತುಮಕೂರು ಬಿಟ್ಟು ಹೋದ್ಮೇಲೆ ಬಹಳ ಬೇಜಾರಾಗ್ತಾ ಇದೆ ಸರ್, ಬರಬೇಕಾಗಿತ್ತು, ಮತ್ತೊಮ್ಮೆ ಸಿಗಬೇಕಾಗಿತ್ತು ಅಂತ. ಇಲ್ಲ, ನನಗೆ ಸುದೀರ್ಘ ಕಾಲ ಅಲ್ಲಿ ಸೇವೆ ಸಲ್ಲಿಸಿದ್ದೀನಿ, ತುಂಬಾ ಚೆನ್ನಾಗಿತ್ತು. I have no regrets, and people of Tumakuru, whenever I meet, ಯಾವಾಗ ಸಿಕ್ಕಿದಾಗ ಕೂಡ ತುಂಬಾ ನೆನಪಿಸ್ಕೊಳ್ತಾರೆ. ನಮಗೂ ತುಂಬಾ ಖುಷಿ ಆಗುತ್ತೆ. ಖಂಡಿತ ಸರ್, ತುಮಕೂರು ಜನತೆ ಕೂಡ ನಿಮ್ಮನ್ನು ತುಂಬ ನೆನೆಸ್ಕೊಳ್ತಾ ಇರ್ತಾರೆ. ಬಿಡು ಮಾಡಿಕೊಂಡು ಸಾಧ್ಯ ಆದಾಗ ಬನ್ನಿ ಸರ್, ತುಮಕೂರಿನ ಒಂದ್ಸತಿ ಮಾತಾಡ್ಸ್ಕೊಂಬರೋರಂತೆ. ಈಗ ನಮ್ಮ ಸ್ಟುಡಿಯೋದಲ್ಲಿ ನಿಮ್ಮದ್ದೇ ಜಾಗಕ್ಕೆ ಸೊ ಹೊಸಬ್ರು ಬಂದಿದ್ದಾರೆ. ನಮಗೆಲ್ಲ ಹೊಸಬ್ರು, ಆದರೆ ನಿಮಗೆ ಬಹಳ ಹಳಬ್ರು, ಮತ್ತು ನಿಮ್ಮೂರು ಪಕ್ಕದವರೇ ಅವರು.
ಅಶೋಕ್ ವೆಂಕಟ್ ಅವರಿದ್ದಾರೆ. ಸರ್ ಮಾತನಾಡಿ, ಅವ್ರ ನಿಮ್ಮ ಧ್ವನಿ ಕೇಳ್ತಾ ಇದೆ ಅವರಿಗೆ. ಸರ್ ಗುಡ್ ಆಫ್ಟರ್ನೂನ್. ಗುಡ್ ಈವ್ನಿಂಗ್ ಅಶೋಕ್, ಹೌ ಆರ್ ಯು? ಸಾರಿ, ಗುಡ್ ಈವ್ನಿಂಗ್. ಚೆನ್ನಾಗಿದೆ ಸರ್. ಹೌ ಆರ್ ಯು ಸರ್? ಹೇಗೆ ಮಾಡ್ತೀವಿ? ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ದ ಫಸ್ಟ್ ವೀಕ್? ಫಸ್ಟ್ ವೀಕ್ ಸರ್ ಓಡಾಡ್ತಾ ಇದ್ದೀನಿ ಸರ್, ಜಸ್ಟ್ ಗೋಯಿಂಗ್ ಅರೌಂಡ್ ಪೊಲೀಸ್ ಸ್ಟೇಷನ್ಸ್. ಓಕೆ ಸರ್, ಎಸ್, ತುಮಕೂರಿನಲ್ಲಿ ಎಸ್ ಪಿ ಆಗಿದ್ದಂಥ ಕೋನವಂಶಿ ಕೃಷ್ಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವರ ಪಕ್ಕದ ಊರಿನವರೇನೆ. ಸರ್ ಹೇಗಿದೆ ಸರ್, ಈಗ ಒಂದು ಎಕ್ಸ್ಪೀರಿಯನ್ಸ್ನ ಕೇಳಿದ್ರಿ, ಫಸ್ಟ್ ವೀಕ್ ಎಕ್ಸ್ಪೀರಿಯನ್ಸು? ಇಲ್ಲ, 100% ಅವರು ಡೆಫಿನೆಟ್ ಆಗಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆಲ್ರೆಡಿ ಈಗಾಗಲೇ ಅವರು ಯುಪಿ ರಾಜ್ಯದಲ್ಲಿ ಅಲಹಾಬಾದ್ ಅಂತ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಕೆಲಸ ಮಾಡಿ ಬಂದಿದ್ದಾರೆ ASP ಆಗಿ. ಮತ್ತು ಬಹಳ ಬೇಗನೆ ಕನ್ನಡ ಕಲಿಯುವುದೆಲ್ಲ ಮಾಡಿದ್ದಾರೆ. ಐ ಆಮ್ ಶ್ಯೂರ್ ದಟ್ ಹಿ ವಿಲ್ ಬಿ ಡೂಯಿಂಗ್ 100% ಫಾರ್ ಹಿಸ್ ಎಫರ್ಟ್ಸ್. ಡೆಫಿನೆಟ್ಲಿ ಸರ್. ಸರ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ತುಮಕೂರು ಬಗ್ಗೆ? ನಿಮಗೆ ನೆನಪಿರುವಂಥದ್ದು, ಮರೆಯೋಕ್ಕಾಗದೇ ಇರುವಂಥದ್ದು ಒಂದು ಶೇರ್ ಮಾಡ್ಕೊಳ್ಬಹುದು? ಇಲ್ಲ, ತುಂಬಾ ದೊಡ್ಡ ಜಿಲ್ಲೆ ಅಂಡ್ ಚಾಲೆಂಜಿಂಗ್. ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಇದಾವೆ ಒಂದೊಂದು ಕಡೆ, ಒಂದೊಂದು ತಾಲೂಕಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್. ಬಟ್ ಪಬ್ಲಿಕ್ ಆರ್ ಆಲ್ಸೋ ವೆರಿ ಸಪೋರ್ಟಿವ್ ಇನ್ ದಿಸ್ ಮ್ಯಾಟರ್. ಯಾವ್ದಾದ್ರು ಹೊಸ ಇನಿಷಿಯೇಟಿವ್ ತರಬೇಕಾದ್ರೆ ಕೂಡ ಒಳ್ಳೆಯ ಸಹಕಾರ ಸಿಗುತ್ತೆ. ಅದೇ ತರ ಈವನ್ ವರ್ಕ್ ಫೋರ್ಸ್, ಪೊಲೀಸ್ ವರ್ಕ್ ಫೋರ್ಸ್, ನಮ್ಮ ಕಾನ್ಸ್ಟೇಬಲ್ ಇರ್ಬೋದು, ಆಫೀಸರ್ಸ್ ಇರ್ಬೋದು, ಒಳ್ಳೆ ಆಫೀಸರ್ಸ್ ಇದ್ದಾರೆ ತುಮಕೂರು ಜಿಲ್ಲೆ. ಸೊ ಐ ಆಮ್ ಶ್ಯೂರ್ ಹಿ ವಿಲ್ ಬಿ ಡೂಯಿಂಗ್. ಅವರ ಪ್ರತಿಯೊಂದು ಅಧಿಕಾರಿಗೆ ಅವರವರ ಪ್ರಯಾರಿಟೀಸ್ ಇರ್ತವೆ. ಪ್ರಯಾರಿಟೀಸ್ ಇನ್ ದ ಸೆನ್ಸ್ ಈ ಇದರ ಮೇಲೆ ನಾನು ಫೋಕಸ್ ಮಾಡಬೇಕು ಅಂತ. ಸೊ ಐ ಕಾಂಟ್ ಸಜೆಸ್ಟ್ ಆರ್ ಗೈಡ್ ಬಿಕಾಸ್ ಐ ಆಮ್ ಶ್ಯೂರ್ ದಟ್ ಹಿ ವಿಲ್ ಬಿ ಡೂಯಿಂಗ್ ಬೆಸ್ಟ್. ಸರ್, ಈ ಮೊದಲು ಭೇಟಿ ಮಾಡಿದ್ರ ಸರ್ ಅಶೋಕ್ ಸರ್ ನೀವು? ರೀಸೆಂಟ್ ಆಗಿ ನಾವು ಬೆಂಗಳೂರಲ್ಲಿ ಕೂಡ ಈ ಕಾನ್ಫರೆನ್ಸ್ ಅಲ್ಲಿ ಸಿಕ್ಕಿದ್ವಿ. ಸರ್, ಊರಿನ ಬಗ್ಗೆ ಒಂದಷ್ಟು ವಿಚಾರ ಹೇಳ್ಕೊಳ್ಬಹುದಾ? ಯಾಕೆಂದ್ರೆ ಅಕ್ಕಪಕ್ಕದ ಊರಿನವರು ಅಂತಂದ್ರೆ ಒಂದ್ ಸ್ವಲ್ಪ ವಿಶೇಷವಾಗಿರುತ್ತೆ, ನಮಗೂ ಒಂಚೂರು ಗೊತ್ತಾಗ್ಲಿ. ಅಂದ್ರೆ ಆಕ್ಚುಲಿ ನಾವು ಇಂಟರ್ಮೀಡಿಯೇಟ್ ಒಂದೇ ಊರಲ್ಲಿ ಓದಿದ್ವಿ, ಅಕ್ಕಪಕ್ಕ ಊರು ಅಂತ. ಬಟ್ ಆಮೇಲೆ ಮತ್ತೆ ನಾವು ಅವರು ಬೇರೆ ಡಿಗ್ರಿ ಮಾಡಿದ್ದಾರೆ, ನಾವು ಬೇರೆ ಡಿಗ್ರಿ ಮಾಡಿದ್ವಿ, ಅಷ್ಟು ಕಾಂಟ್ಯಾಕ್ಟ್ ಇರ್ಲಿಲ್ಲ. ಮತ್ತೆ ಆಕ್ಚುಲಿ ಕರ್ನಾಟಕ ಬಂದಾಗನೇ ನಾವು ಮತ್ತೆ ಒಬ್ಬರನ್ನೊಬ್ಬರು ನೋಡ್ಕೊಂಡು ಮತ್ತೆ ಮಾತಾಡ್ಕೊಂಡು. ಓಕೆ, ನಾನು ಅಶೋಕ್ ಸರ್ ಮಾತಾಡ್ತೀನಿ. ಸರ್, ನಿಮ್ಮ ಒಂದು ಮೆಮೊರಿ ಹೇಳ್ಬಹುದಾ ಕೋನವಂಶಿ ಕೃಷ್ಣ ಸರ್ ಜೊತೆ? ಸರ್ ಜೊತೆ ನನ್ನ ಮೆಮೊರಿ ಆ್ಯಕ್ಚುಲಿ ತಿರುಪತಿಯಲ್ಲಿದ್ದಾಗ ನಾನು ಜಸ್ಟ್ ನಾಟ್ ಇಂಟ್ರಾಕ್ಟೆಡ್, ಬಟ್ ತುಂಬ ಕಾಮನ್ ಫ್ರೆಂಡ್ಸ್ ಇದ್ದಾರೆ. ಬಟ್ ಸರ್ಗೆ ನೆನಪಿಲ್ಲ. ಡೆಲ್ಲಿಯಲ್ಲಿ ಪ್ರಿಪ್ರೇಷನ್ ಮಾಡುವಂಥ ಟೈಮ್ನಲ್ಲಿ ಸರ್ ಆಲ್ರೆಡಿ ಸರ್ವಿಸ್ಗೆ ಬಂದಿದ್ದಾರೆ, ಲೀವ್ ತಗೊಂಡು ಬಂದಿದ್ದಾರೆ. ಸೊ ನಾನು ಆವಾಗ ಭೇಟಿ ಮಾಡಿದೆ ಅವ್ರನ್ನ ಡೆಲ್ಲಿಯಲ್ಲಿ ಭೇಟಿ. ಆವಾಗ ನಾನು ಆಸ್ಪಿರೆಂಟ್ ಅಷ್ಟು. ಆವಾಗ ಸರ್ ಜೊತೆ ಮಾತಾಡಿದ್ದೆ. ಸರ್ ಆಯಿತು ಅಂತ ಹೇಳಿದೆ. ಸರ್ಗೆ ಆವಾಗ 101 ಸರ್, 101 or 103 ರ್ಯಾಂಕ್, 103 ರ್ಯಾಂಕ್ ಬಂದಿದೆ. ಸೊ ಈ ಜಸ್ಟ್ ಮಿಸ್ಡ್ IAS ಅಂಡ್ ಗಾಟ್ ಇಂಟು IPS. ಸೊ ಅವಾಗ ಮಾತಾಡಿ ಗೈಡೆನ್ಸ್ ತೊಗೊಂಡಿದ್ದೆ ಅವಾಗ. ಸೊ ಲಕ್ಕಿಲಿ ಅಗೈನ್ ಐ ಕೇಮ್ ಬ್ಯಾಕ್ ಟು ಕರ್ನಾಟಕ ಅಂಡ್ ಐ ಮೆಟ್ ಸರ್. ಸರ್, ನೀವು ಮರ್ತು ಬಿಟ್ಟಿದ್ರಿ ಅನ್ಸುತ್ತೆ ಮೋಸ್ಟ್ಲಿ. ಇಲ್ಲ, ಅದು ನೆನಪು ಮಾಡ್ತಿದ್ದಾರೆ ಅವರು ಮೊನ್ನೆ ಮಾತಾಡಿದಾಗ. ಓಕೆ ಸರ್. ಸರ್, ಹೇಗೆ ನಡೀತಾ ಇದೆ ಹಬ್ಬ ಮಾಡ್ತಾ ಇದ್ದೀರಿ ಸರ್? ಹೇಗೆ? ಇಲ್ಲ, ನಾರ್ಮಲ್ ರೀ, ಸ್ಮಾಲ್ ಫ್ಯಾಮಿಲಿ. ಖಂಡಿತ ಸರ್. ಸರ್, ಥ್ಯಾಂಕ್ ಯು ಸೋ ಮಚ್. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಕೂಡ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಓಕೆ, ಬಹಳ ಒಳ್ಳೆ ಮಧುರ ನೆನಪು. ಇನ್ನೊಂದು ಫ್ಯಾಕ್ಟ್ ಏನಂದರೆ, ಈಗ ಸರ್ ನನ್ನ ಪ್ಲೇಸ್ಗೆ ಹೋಗ್ತಾ ಇದ್ದಾರೆ, ಲೋಕಾಯುಕ್ತಕ್ಕೆ ಹೋಗ್ತಾ ಇದ್ದಾರೆ. ಹೌದು, ಅದೇ ವಿಚಾರ ಹೇಳಕ್ಕೆ ಬಂದೆ ಅವ್ರಿಗೂ. ಸರ್, ಈಗ ಒಂದು ಚಾಲೆಂಜಸನ್ನು ಎದುರಿಸ್ತೀರಿ, ಅದು ಸರ್ಕಾರಿ ನೌಕರರಾಗಿ ಮಾಡಲೇಬೇಕು, ಆಮೇಲೆ ಮೋರ್ ದ್ಯಾನ್ ಪಬ್ಲಿಕ್ ಸರ್ವಿಸ್ ಮಾಡಲೇಬೇಕು ಅನ್ನೋಂಥದ್ದು. ಆಮೇಲೆ ನಾವು ಸಿನಿಮಾದಲ್ಲಿ ನೋಡೋದಕ್ಕೂ ನಿಜ ಜೀವನದಲ್ಲಿ ಇರೋದಕ್ಕೂ, ಯಾಕೆಂದರೆ ಸಿನಿಮಾದಲ್ಲಿ ಎಲ್ಲ ವಿಚಾರಗಳನ್ನು ವೈಭವೀಕರಿಸ್ತಾರೆ, ಸಿನಿಮ್ಯಾಟಿಕ್ ಆಗಿ ತೆಗೆದಿರ್ತಾರೆ. ಸೊ ನಾವು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಖಂಡಿತ ಆಗಲ್ಲ. ಅಲ್ಲಿ ನೋಡೋವಂಥದ್ದೇ ಬೇರೆ, ಇಲ್ಲಿಂದ ಅಂದರೆ ಸಿನಾರಿಯೋ ಚೇಂಜಸ್ ಇರುತ್ತೆ. ಜನ ಹೇಗೆ ವರ್ತಿಸಬೇಕು ಅಂತ ನೀವು ಹೇಳ್ತೀರಿ ಸರ್ ವಿತ್ ಪೊಲೀಸ್? ಆ್ಯಕ್ಚುಲಿ ನಾನು ಐ ಡೋಂಟ್ ರಿಜೆಕ್ಟ್ ದ ಐಡಿಯಾ ಆಫ್ ಪೊಲೀಸ್ ಇನ್ ಸಿನಿಮಾ. ಯಾಕೆಂದರೆ ಪೊಲೀಸ್ ಈಸ್ ಎ ಮಲ್ಟಿ ಡೈಮೆನ್ಷನಲ್. ಅಂದರೆ ನಿಮಗೆ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ತೋರಿಸ್ತಾರೆ, ನಿಜ. ಒಂದೊಂದು ಸಿನಿಮಾನಲ್ಲಿ ಒಂದೊಂದು ಪೊಲೀಸ್ ಕ್ಯಾರೆಕ್ಟರ್ ಇರ್ತದೆ. ಹೌದು.
ಸೊ ರಿಯಲ್ ಲೈಫಲ್ಲಿ ಕೋಟಾನುಕೋಟಿ ಕ್ಯಾರೆಕ್ಟರ್ಸ್ ಇರ್ತವೆ. ಹೌದು, ನಿಜ. ಸೊ ದೆರ್ ಆರ್ ಫ್ಯೂ ಕ್ಯಾರೆಕ್ಟರ್ಸ್ ಇನ್ ರಿಯಲ್ ಲೈಫ್ ದೇ ಲಿವ್ಡ್ ಬಿಯಾಂಡ್ ದ, ಅಂದರೆ ಸಿನಿಮಾಕ್ಕಿಂತ ಜಾಸ್ತಿ ಲೈಫ್ ರಿಸ್ಕ್ ಇರುತ್ತೆ, ಚಾಲೆಂಜಸ್ ಇರುತ್ತೆ. ಅಂದರೆ ನೋಡಿ, ಕೆಲವರು ಸಿಂಗಮ್ ಪೊಲೀಸಿಂಗ್ ಅಂತ ಹೇಳ್ತಾರೆ. ದೇರ್ ಆರ್ ಫ್ಯೂ ಸಿಂಗಮ್ಸ್ ಹೂ ಹ್ಯಾಡ್ ಲಾರ್ಜರ್ ದ್ಯಾನ್ ಲೈಫ್ ಇಮೇಜ್ ಇನ್ ರಿಯಲ್ ಲೈಫ್. ಹೌದು, ಕೆಲವರು ಇದ್ದಾರೆ. ಕೆಲವರು ನೆಗೆಟಿವ್ ಪೊಲೀಸಸ್ ಇದ್ದಾರೆ. ಆಬ್ವಿಯಸ್ಲಿ ಎಲ್ಲ ಕಡೆ ಇದ್ದೇ ಇರುತ್ತೆ. ರಿಸ್ಕ್ ಪೊಲೀಸಿಂಗ್ ಇರುತ್ತದೆ. ಹೌದು, ನಮಗೆ ರಾ ಇದೆ, IB ಇದೆ. ಸೊ ಏನು ಅವ್ರು ಎಲ್ಲಿ ಏನು ಮಾಡ್ತಾರೆ, ನಮ್ಮ ಈ ಮೂವೀಸಲ್ಲಿ ದೇ ಡೋಂಟ್ ಹ್ಯಾವ್ ಅಯೋಟ ಆಫ್ ನಿಜ ನಿಜ. ದೇ ಡೋಂಟ್ ನೋ ವಾಟ್ ಆ್ಯಕ್ಚುಲಿ ವಿ ಡೂ ಇನ್ ದೋಸ್ ಸರ್ವಿಸಸ್. ಓಕೆ. ಸೊ ಇದು ಆಲ್ ಇಮ್ಯಾಜಿನೇಷನ್ ಆಗಿರ್ತದೆ. ಬಟ್ ಐ ಡೋಂಟ್, ಅಂದರೆ ನಾನು ಹಾಗೆ ಹೇಳಲ್ಲ ಆ ಸಿನಿಮಾ ಅಲ್ಲಿ ತೋರಿಸಿದ ಎಲ್ಲ ಸುಳ್ಳಿರಿ ಅಂತ. ಎಲ್ಲ ರೀತಿಯದ್ದು ಇರುತ್ತೆ, ತೋರಿಸಿರ್ತಾರೆ. ಸೊ ದೇರ್ ಆರ್ picture, I mean real life characters who did more than what they show in cinemas. And there are real life I mean cinema experiences which may not suit to police. Okay sir, being an IPS officer, ಬರುವಂತಹ ಸ್ಟೂಡೆಂಟ್ಸ್ಗಳಿಗೆ ಅಥವಾ ನಾನು ಖಾಕಿ ಹಾಕಬೇಕು, ಪೊಲೀಸ್ ಆಗಬೇಕು, ನಾಡನ್ನು ಸೊಸೈಟಿನ ರಕ್ಷಣೆ ಮಾಡಬೇಕು ಅನ್ನೋರಿಗೆ ಒಂದು ಕಿವಿ ಮಾತು ಏನು ಹೇಳ್ತೀರಿ ನೀವು? ಟ್ರೂ ಟು ಬಿ ಹಾರ್ಟ್. ಸೊ ಒಂದು ನೀವು ಏನು ಎಜುಕೇಷನ್ ವಾಟ್ ಯು ಲರ್ನ್, ಅದಕ್ಕೆ ಯು ಹ್ಯಾವ್ ಟು ಬಿ ಟ್ರೂ. ಓಕೆ, ಅದು ಇದ್ದಿದ್ದರೆ ಯು ವಿಲ್ ಡೆಫಿನೆಟ್ಲಿ ಸಕ್ಸೀಡ್. ಯಾಕೆಂದರೆ ದೇರ್ ಆರ್ ಟೂ ರೀಸನ್ಸ್ ವೈ ಐ ವಿಲ್ ಸೇ ದ್ಯಾಟ್. ಒಂದು, ಟ್ರೂ ಟು ಯುವರ್ ಹಾರ್ಟ್ ಇದ್ದಿದ್ದರೆ ಏನಾಗುತ್ತೆ, ನಿಮ್ಮ ಲರ್ನಿಂಗ್ಸು ಡೇ ಟು ಡೇ ಎಕ್ಸ್ಪೀರಿಯನ್ಸ್ ಜೊತೆ ಬರ್ತಾ ಇರುತ್ತೆ. ಆ ಲರ್ನಿಂಗ್ಸಿಂದ ನಿಮ್ಮ ಹಾರ್ಟ್ ಟ್ರೈನ್ ಆಗುತ್ತೆ. ನಿಮ್ಮ ಹಾರ್ಟ್ ಏನು ಹೇಳಿದರೆ ನೀವು ಅದು ಮಾಡ್ಕೊಳ್ತಾ ಹೋಗಿದ್ರೆ ನಿಮ್ಮ ಯು ವಿಲ್ ಸಕ್ಸೀಡ್ ಇನ್ ಯುವರ್ ಜಾಬ್. ಬಟ್ ನೀವು ಇಲ್ಲಿ ಒಂದು ಹೇಳಿದ್ರ ಮೇಲೆ ನೀವು ಇಲ್ಲಿ ಇನ್ನೊಂದು ಮಾಡಿದರೆ ಯು ಕಾಂಟ್ ಸಕ್ಸೀಡ್. ಓಕೆ, ಬಿಕಾಸ್ ಇಟ್ ಈಸ್ ನಾಟ್ ಸಮಥಿಂಗ್ ಯು ಕ್ಯಾನ್ ಪ್ಲ್ಯಾನ್ ಆ್ಯಂಡ್ ಡೂ. ಇದು ಎಮರ್ಜೆನ್ಸಿ ಸರ್ವಿಸ್. ಈಗ ನಾನು ಕೂತ್ಕೊಂಡಿರ್ತೀನಿ, ಅದು ಸಡನ್ನಾಗಿ ಫೋನ್ ಬರ್ತದೆ, ಸಮಥಿಂಗ್ ಹ್ಯಾಪನ್ಸ್, ಸಮಥಿಂಗ್ ಗೋಸ್ ಬಿಗ್ ರಾಂಗ್, ಸಮಥಿಂಗ್. ಸೊ ಯು ಕಾಂಟ್ ಆ್ಯಕ್ಟ್, ಖಂಡಿತ ಪ್ರಿಟೆಂಡ್. ಸೊ ಪೊಲೀಸಿಗೆ ಯಾರಾದರೂ ಬರ್ತಾ ಇದ್ದರೆ ಅವರು ದೇ ಶುಡ್ ದೇ ಶುಡ್ ಪುಟ್ ಇನ್ ದೇರ್ ಮೈಂಡ್ ದಟ್ ಯು ಕಾಂಟ್ ಪ್ರಿಟೆಂಡ್. ಎಕ್ಸಾಕ್ಟ್ಲಿ. ಓಕೆ ಸರ್, ಈಗ ತುಂಬ ಕಂಪ್ಲೇಂಟ್ಸ್ಗಳೆಲ್ಲ ತಂದಂಥ ಸಂದರ್ಭದಲ್ಲಿ ಸೊ ಹಿಂದಿನಿಂದನೂ ಒಂಥರ ಒಂದು ಮೋಟಿವ್ಸ್ ಇರುತ್ತೆ. ಅಂದರೆ ನನಗೆ ಇದರಲ್ಲಿ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡು ಬರ್ತಾರೆ. ತುಂಬ ಜನರಿಗೆ ನೀವು ಹೇಳ್ದಂಗೆ ಕೆಲವರು ಪ್ರಿಟೆಂಡ್ ಕೂಡ ಮಾಡ್ತಾರೆ. ಅಂದರೆ ಪೊಲೀಸ್ಗೆ ಹಾದಿ ತಪ್ಪಿಸುವಂಥ ಕೆಲಸ ಕೂಡ ಆಗ್ಬಿಡ್ತವೆ ಒಂದೊಂದು ಸರಿ. ಅಂದರೆ ತಾರೇ ತಪ್ಪು ಮಾಡಿನೂ ಕೂಡ ನಾನು ಮಾಡಿಲ್ಲ ಅಂತ ಅದನ್ನು ಮುಚ್ಚಿ ಹಾಕೋಕ್ಕೆ ಪ್ರಯತ್ನ ಪಡಬಹುದು. ತುಂಬ ರಿಸ್ಕಿ ಅನ್ಸಲ್ವ ಸರ್? ಈ ಥರದ ಅವ್ರನ್ನೂ ಕಂಡುಹಿಡಿಬೇಕು, ಸತ್ಯನ ಕಂಡುಹಿಡಿಬೇಕು, ಇವ್ನು ಸತ್ಯ ಅಲ್ಲ ಅಂತ ಹೇಳಬೇಕು. ಆ ಥರ ಮಾಡಿದರೆ ಆಗಲ್ಲ ಅಂತ ಹೇಳ್ತಾ ಇದ್ದೆ ನಾನು. ದೇರ್ ಇಸ್ ನೋ ಸಚ್ ಥಿಂಗ್. ಅದನ್ನೇ. ಸೊ ನಮಗೆ ಗಾಂಧಿ ಏನು ಹೇಳ್ತಾರೆ, ನಿಜ ಬಗ್ಗೆ ನಮ್ಮ ಜಾಬ್ ಏನು ನಮಗೆ ಎಕ್ಸ್ಪೀರಿಯನ್ಸ್ ಕೊಡ್ತದೆ, ಇದೆಲ್ಲ ನೋಡಿ ಒಂದು ಜಾಗ ಸೇರಿಸ್ಕೊಂಡು ನೋಡಿದರೆ ನಿಮಗೆ ಅದು ಅರ್ಥ ಆಗಿಬಿಡ್ತದೆ. ನೀವು ಪ್ರಿಟೆಂಡ್ ಮಾಡಿದರೆ, ಏನಾದರೂ ಡ್ರಾಮಾ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರೆ, ನೀವು ನೀವು ನಿಮ್ಮ ಮನಸ್ಸಲ್ಲಿ ಇರೋದು ಒಂದು, ನೀವು ಮಾಡ್ತಾ ಇರೋದು ಬೇರೆ ಇದ್ದಿದ್ದರೆ ಅದು ಮಾಡೋಕ್ಕೆ ಬರಲ್ಲ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಆಫೀಸರ್ ಆ್ಯಂಡ್ ಫೇಲ್ಯೂರ್ ಆಫೀಸರ್. ಓಕೆ ಸರ್, ಈಗ ಇಬ್ಬರು ಅಂದರೆ ಗಂಡ ಹೆಂಡತಿ ಇಬ್ಬರು ಅಂದರೆ ದಂಪತಿಗಳಿಬ್ಬರು ಕೂಡ ತುಮಕೂರಿನಲ್ಲಿದ್ದೀರಿ. ಸೊ ಒಂದು ಪುಟ್ಟ ಮಗು ಕೂಡ ಇದೆ. ಸೊ ಯುವರ್ ಫ್ಯೂಚರ್ ಅದು. ಮೇಡಮ್ ಆಗಲೇ ಹೇಳ್ತಾಯಿದ್ರು, ಮಗ ಕಾಯ್ತಾ ಇರ್ತಾನೆ ನನಗೆ ಅಂತ. ಈಗೀಗ ಎದ್ದು ನಡೀತಾ ಇದ್ದಾನೆ, ಪುಟ್ಟ ಮಾತಾಡ್ತಾ ಇದ್ದಾನೆ, ಅಮ್ಮ ಕೂಡ ಜೊತೆಲಿದ್ದಾರೆ ಅಂತ. ಪೊಲೀಸ್ ಅಂದರೆ ಫ್ಯಾಮಿಲಿಗೂ ಕೂಡ ಟೈಮ್ ಕೊಡಬೇಕಾಗುತ್ತೆ. ಬಿಕಾಸ್ ಅವ್ರದ್ದು ಒಂದು ಹೃದಯ, ಒಂದು ಮನಸ್ಸು, ಅವ್ರದ್ದೊಂದು ಪರ್ಸ್ನಲ್ ಲೈಫ್ ಅಂತ ಇರುತ್ತೆ. ಎಷ್ಟು ಟೈಮ್ ಕೊಡ್ತೀರಿ ನೀವು? ಈಗ ಸದ್ಯಕ್ಕೆ ಸ್ವಲ್ಪ ಸಿಗ್ತಾ ಇಲ್ಲ ನನಗೆ. ಓಕೆ, ಒಂದೇ ಜಿಲ್ಲೆಯಲ್ಲಿ ಒಂದೇ ಮನೆಯಲ್ಲಿದ್ದರೂ ಕೂಡ ದಟ್ ಈಸ್ ದ ಪ್ರಾಬ್ಲಮ್ ವಿತ್ ಪೊಲೀಸ್. ನಮ್ಮದು ರೌಂಡ್ ದ ಕ್ಲಾಕ್ ಜಾಬ್ ಆಗಿರೋದ್ರಿಂದ. ಸೊ ಬೆಳಗ್ಗೆ ನಾನು ಅರೌಂಡ್ 9:30, 10ಗೆ ಬಿಡ್ತಾ ಇದ್ದೀನಿ ಆಫೀಸಿಗೆ. ಸೊ ಮಗು ಅವನು ಅದು ಎದ್ದು ದಟ್ ಈಸ್ ಅ ಹಾಫ್ ಆನ್ ಅವರ್ ಐ ಆಮ್ ಹ್ಯಾವಿಂಗ್ ವಿತ್ ಹಿಮ್. ಓಕೆ, ಮತ್ತು ಮನೆಗೆ ನಾನು ಹೋದಾಗ ಆಲ್ಮೋಸ್ಟ್ 9-10 ಆಗ್ತಾ ಇದೆ. ಸೊ ಅಷ್ಟುವರೆಗೆ ಈಸ್ ಅಬೌಟ್ ಟು ಸ್ಲೀಪ್. ಅವ್ರು ಕೆಲವು ಸಾರಿ he might have slept also. ಸೊ ಆಗ ಸಿಗ್ತಾ ಇಲ್ಲ. ವೆನ್ ಐ ವಾಸ್ ಇನ್ ಲೋಕಾಯುಕ್ತ ಐ ಹ್ಯಾಡ್ ಗುಡ್ ಟೈಮ್. ಅಲ್ಲಿ ವೀಕೆಂಡ್ಸ್, ಸಂಡೇ, ಸ್ಯಾಟರ್ಡೇ ಹಾಲಿಡೇಸ್ ಇರುತ್ತದೆ. ಆವಾಗ ಐ ಹ್ಯಾಡ್ ಎ ಗುಡ್ ಟೈಮ್. ನಾವು ಲಾ ಆ್ಯಂಡ್ ಆರ್ಡರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಮೇಡಮ್ಗೆ ಹಾಗೆ ಪ್ರಾಬ್ಲಮ್ ಆಗ್ತಾ ಇದೆ. ಪಾಪಚ್ಚಿ ಅದನ್ನೇ ಹೇಳ್ತಾ ಇದ್ರು. ಓಕೆ, ಸೊ ಲೆಟ್ ಅಸ್ ಗೋ. ಅಂದರೆ ಹೆಂಗೆ ಅಂದರೆ
ಸರ್ವೀಸು ಜೊತೆಗೆ ಪರ್ಸನಲ್ ಲೈಫ್ ಎರಡೂ ಕೂಡ ಮ್ಯಾನೇಜ್ ಮಾಡಲೇಬೇಕು ಪಾಪ ಅದನ್ನು ಹೇಳ್ತಾ ಇದ್ರು. ಅಂಡ್ ಜನರಲಿ ದಟ್ ಈಸ್ ಅ ಚಾಲೆಂಜ್ ಫಾರ್ ಅಸ್. ಖಂಡಿತ ಸರ್, ಖಂಡಿತ ಎಲ್ರಿಗೂ ಅದೇ ಚಾಲೆಂಜಸ್ ಇದ್ದೇ ಇರುತ್ತೆ. ಸರ್ಕಾರಿ ನೌಕರರಿಗೂ ಕೂಡ ಅದೇ ಪರಿಸ್ಥಿತಿ ಎಲ್ಲರಿಗೂ ಇರುತ್ತೆ. ಸರ್, ಈಗ ಒಂದು ವಾಯ್ಸ್ ಕೇಳಿಸುತ್ತೆ, ಮಾತನಾಡೋಣ ಅವ್ರ ಜೊತೆ. ಸೊ ನಿಮ್ಮ ಕ್ಲೋಸ್ ರಿಲೇಟಿವ್, ಕ್ಲೋಸ್ ಫ್ರೆಂಡ್. ಮೇಡಮ್ ನಮಸ್ತೆ. ನಮಸ್ತೆ. ನಾನು ಗುರುಪ್ರಸಾದ್ ಮಾತನಾಡ್ತಾ ಇದ್ದೀನಿ, ಚೀಫ್ ಎಡಿಟರ್ ನಮ್ಮ ಕರ್ನಾಟಕ ಟಿವಿಯಿಂದ. ಸೊ ಯುವರ್ ಫ್ರೆಂಡ್ ಈಸ್ ವಿತ್ ಅಸ್ in our program on the occasion of Gauri Ganesha festival. Sir Ashok, he is the superintendent of police of Tumakuru district. Yes. So can you say a few lines about him, madam? Okay, yeah. Hi Ashok. Hi everyone. Say hi, sir. Divya? Yeah, hi Ashok. That's what okay. How are you? I'm fine, thank you. How are you? I'm good. Okay. So I got a call from one of your relatives. That's what I got shocked. Who called you? It's so long. Okay. Nice. Okay, sir. I hope you are in India. Yeah, I am back in India now. I thought if you are in Europe or something, it must be late night, or No, midday. early, I don't know. Yeah, early day. Yeah. Now I'm here in Bombay. Nice. Okay. Happy 2 years, Divya. It was surprising. Okay. Divya madam, please stay with us. Yes. Sir, ದಿವ್ಯಾ ಅವ್ರ ಬಗ್ಗೆ ನಿಮ್ಮ ಆತ್ಮೀಯ ಸ್ನೇಹಿತರು. Yeah. ಸೊ ಹೇಗೆ ಪರಿಚಯ ಸರ್? ಹೇಗೆ? It must be surprising, Divya, for you now. I didn't know that you were coming online. So we were classmates in MBA. MBA classmates. MBA. Okay. So we had a very good time. Mm-hmm. So that was the best time in my education actually. Okay. Because first time I left my hometown and I went somewhere. Oh, uh-huh. And we are all like, yeah, in a way everyone was like that. Okay. We all came from somewhere else and we came together. Okay. ಸೊ ಎಷ್ಟು ವರ್ಷ ಆಗಿತ್ತು ಸರ್ ಮಾತಾಡಿ? No, we were in touch. Actually, during COVID time, Mm-hmm. so when I was in Agra, Mm-hmm. so everyone had to leave their places, working places, and came back to their natives. Okay. So she used to live in Ghaziabad. Okay, Ghaziabad. It's next to, it's nearer to Agra. Mm-hmm. So we roamed around. We had a good time. We even now remember that. Okay. Divya madam, can you remember or say your remembering times with Ashok sir, our friends? Yeah, of course. Ashok at first, when he became the SP, I didn't know that, okay, he's got, that much reputation in Agra. And then for us, he's been a friend always. And but him being him, he had he had us roam around entire Agra, it is owned by us. Oh. The city. Okay. And in fact, we had to, so once we had a plan to go to the Taj Mahal on Sunday, Okay. but of course you know that there's a lot of crowd there. You cannot enter without any queue or something, and then suddenly we see Mr. Ashok Venkat with his convoy of, Okay. of 6 policemen, and then they're, taking us along, we enjoying his perks more than him, I think. How do you feel yourself that now he's a super cop of India? Of course, of course, it's a moment of pride because, when you're doing MBA, you don't know this is the future, right? You Exactly. think you'll be some sort of managers, doing somewhere somebody is doing sales or somebody is in investment banking. Mm-hmm. That's how you project yourself. Okay. But Ashok, he had a different path. He chose a different path for his career. Uh-huh. Of course, he has put in that much effort, and that is what has brought in him today. Like the way he is standing, we cannot match that. His pride and honor. Okay. But of course, it's been of course, being his friends are also, it's also a matter of pride and joy. Uh-huh. So we have our own perks of being friends with him, of course.
but of course I can understand like the responsibility that he has to take on his shoulders. I think that's Exactly. kind of unmatchable. Mm-hmm. We cannot even imagine the tough situations that probably he goes through, Yes. and still he's like a gem of a person. Mm-hmm. He gives time to his family. He's a family oriented man. He's a very, very warm person. Mm-hmm. And he comes across as a very a very like a very very warm personality to be. You just reach out to him and talk to him. Of course, Mm-hmm. I like asking him questions on how did you enter that sort of situation? Do you get into that sort of situation? So probably we imagine him to be the Singham super cop. Okay. So we get his stories. So So he's yeah, like that's only, he's like that only. So what is the good yeah. quality? What was the good quality which you would like with him? Of course, like as I said, that he is a very, very warm person. Uh-huh. He has got he's got no air of pride in himself. Okay. He is what it is. He's the most genuine person one can come across. Okay. Okay. So if you think like there's no iota of any sort of flashiness with Mm-hmm. Ashok, so that's the So, most genuine quality about him. so kind of you, Banga. Actually, I still remember. So when I went first time to Pune, that is like first time I'm going to some big city. Okay. Uh-huh. So actually, Divya and all, there are almost 6-7 people gang, Okay. mostly from Delhi surroundings. Okay. So I am the only person from South South. India. Okay. So they took so good care of me. So slowly they got me accustomed into that Hindi and all. So in fact they taught me Hindi. I used to speak so funny Hindi. Okay. So ಏನಾದರೂ ಹೇಳ್ಬೋದು ಹಿಂದಿನಲ್ಲಿ ನಮಗೆ? नहीं, मतलब उन्हीं लोग की वजह से मैं हिंदी सीखा था. अच्छा. तो आई वाज मैडम जी, Yes. अशोक जी बता रहे हैं आप ही वजह से हिंदी सीखे हैं. हाँ, हो सकता है. Because we used to talk a lot in Hindi, and we had, like as you said, that there was, of course, in college when you go, there are clusters of every region. Like it was a cosmopolitan culture, of course, in Pune, and that's why probably we picked up Hindi with us. And then him and me, I think we had like probably the next roll numbers to each other. So we had like, I used to kind of, he used to help me a lot. So he was really good in studies. So he helped me in some examinations also. Like, okay, Banga, did you write this answer? So I think that is where I'm indebted to Ashok a lot. कॉलेज बंक करते थे क्या? नहीं. No, I don't think You so. people very good group. Yeah. We used to study, and we also used to have some masti when there's no classes or something. We're a small group actually. Ashok was a good student always. Okay. See, the worst possible, I was in graduation, so I became a good in post graduation. Okay. Okay, Divya ji, thank you so much. Thanks for being with us. Thanks. Sorry for the trouble, Divya. No, not at all. It's Sunday anyway. Yeah. Okay. Thank you so much. Okay, thank you. Bye. Yes. MBA ಓದುವಾಗಿನ ಸ್ನೇಹಿತರು. ಸೊ ನೀವು ಆಗಲೇ ಹೇಳ್ತಾ ಇದ್ರಿ, ಅಂದರೆ ಇದಕ್ಕೊಂದು ಗೋಲ್ ಇರಲಿಲ್ಲ, ಇದಕ್ಕೆ ಬರಬೇಕು ಅನ್ನುವಂಥದ್ದು. ಸೊ ನೀವೊಂದು ಕೃಷಿಗೆ ಸಂಬಂಧಪಟ್ಟಂಥ ಕೆಲಸ ಕೂಡ ಮಾಡ್ತಾಯಿದ್ರಿ. ಒಂದು ಹೆಂಗೆ ಅನ್ನಿಸ್ತು ಸರ್? ಅಂದರೆ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಒಂದು ಆ ಪರ್ಫಾರ್ಮೆನ್ಸ್ ಆದರೂ ಆಗ್ಬೋದು, ಅಥವಾ ಎಂಟೈರ್ ನನ್ನ ಇದೇ ಚೇಂಜ್ ಆಗುತ್ತೆ, ನಾನು ಕೆಲಸ ಮಾಡುವಂತಹ ಅದೇ ಬೇರೆ ಇದೇ ಬೇರೆ. ಸೊ ಕಂಪ್ಲೀಟ್ ವ್ಯೂಸೇ ಚೇಂಜ್ ಆಗುತ್ತೆ ನಿಮಗೆ. ಸಿ ಆ್ಯಕ್ಚುಲಿ ಅಗೈನ್ ನಾನು ನಮ್ಮ ತಂದೆ ತಾಯಿಯವ್ರಿಗೆ ಕ್ರೆಡಿಟ್ ಕೊಡಬೇಕು. ಸೊ ಅವರು ನನಗೆ ಯಾವಾಗಲೂ ಹೇಳಿಲ್ಲ ನೀವು ಇದೇ ಮಾಡಿ ಇದೇ ಓದಿ ಅಂತ. ಅದು ಪ್ರೆಷರ್ ಮಾಡಿ ಅವರು ಲಿಟ್ರಲಿ ನಾನು ಹ್ಯಾಪಿಯಾಗಿ ಇದ್ದಿದ್ರೆ ಸಾಕು ಅನ್ಕೊಂಡಿದ್ದಾರೆ. ಯಾಕೆ ಅದು ನಾನು 2 ಪ್ರಾಬ್ಲಮ್ಸ್ ಹೇಳಿದ್ದೆ ಅವಾಗ. ಯಾಕೆಂದರೆ ಯಾವಾಗ ನಮಗೆ ಫಾದರ್ಗೆ ಟ್ರಾನ್ಸ್ಫರ್ ಜಾಸ್ತಿ ಆಗಿರುತ್ತೆ, ಆ ಮೂಮೆಂಟಲ್ಲಿ ನಮಗೆ ಜಾಸ್ತಿ ಸ್ಟ್ರೆಸ್ಸಲ್ಲಿ ಬಂದು ಬಿಡ್ತೀವಿ. ಸೊ ಆ ಸ್ಟ್ರೆಸ್ಸಲ್ಲಿ ಇರಬಾರದು,
ಫ್ರೀ ಆಗಿರಬೇಕು, ಎಂಜಾಯ್ ಆಗಿ ಮಾಡಬೇಕು. ನಾನು ಈ ಪ್ರೆಷರ್ನಲ್ಲಿ ಮತ್ತೆ ನಾನು ಓದಿ ಅಂತ ಹೇಳಿದರೆ ಪ್ರೆಷರಲ್ಲಿ ಬಂದು ಬಿಡ್ತಾರೆ ಅನ್ನೋಂಥ ಇದರಲ್ಲಿ ಮಗನ ಬಗ್ಗೆ ಬಹಳ ಕಾಳಜಿ ತಂದೆಯವರು ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಬೋತ್ ಮೀ, ನನಗೆ ಒಂದು ಸಿಸ್ಟರ್ ಇದ್ದಾರೆ, ಓಕೆ, ಇಬ್ಬರನ್ನೇ ಬಿಟ್ಟಿದ್ದಾರೆ ಆ್ಯಕ್ಚುಲಿ. ವೆದರ್ ವಿ ವಾಂಟ್ ಟು ರೀಡ್ ವಿ ವಿಲ್ ರೀಡ್, ವಿ ಡೋಂಟ್. ಐ ವಿಲ್ ಗಿವ್ ಎ ಕ್ಲಾಸಿಕ್ ಎಕ್ಸಾಂಪಲ್ ಆಲ್ಸೋ. ನಾನು 8th ಕ್ಲಾಸಲ್ಲಿ ಇದ್ದಾಗ ಕ್ವಾರ್ಟರ್ಲಿ ಎಕ್ಸಾಮ್ಸ್ ಇರುತ್ತವೆ. ಸೊ ಮ್ಯಾಥ್ಸ್ ಐ ಗಾಟ್ 7 out of 100 ಮಾರ್ಕ್ಸ್. ಓಕೆ. ಸೊ ದಟ್ ವಾಸ್ ಮೈ ಐ ವುಡ್ ಸೇ, ಅಂದರೆ ಅಷ್ಟುವರೆಗೆ ಬಿಟ್ಟಿದ್ದೆ. ಓಕೆ. ಐ ಲೆಫ್ಟ್ ಇಟ್. ಐ ಆಮ್ ನಾಟ್ ರೀಡಿಂಗ್. ಐ ಆಮ್ ಸ್ಕೂಲ್ ಆಗುತ್ತೆ, ವಿ ಯೂಸ್ ಟು ಗೋ ಆ್ಯಂಡ್ ಪ್ಲೇ ಕ್ರಿಕೆಟ್ ಆ್ಯಂಡ್ ಆಲ್. ಒಂದು 8 ಯಾವಾಗಲೂ ಮನೆ ಹೋಗಿದ್ವಿ, ಮನೆಯಲ್ಲಿ ಹೋಗಿ ಟಿ ವಿ ನೋಡ್ತೀವಿ, ಮಲಗಿರ್ತೀವಿ, ಹಂಗೆ ಆಗ್ತೀವಿ. ಸೊ ಆದಮೇಲೆ ದೆನ್ ಐ ರಿಯಲೈಸ್ಡ್ ಮೈ ಸೆಲ್ಫ್, ನನ್ನ ಫ್ರೆಂಡ್ಸ್ ಎಲ್ಲರೂ ಮುಂದೆ ಹೋಗ್ತಾ ಇದ್ದರೆ ನಾನು ಹಿಂದೆ ಇದ್ದೀನಿ ಅಂತ. ಆ್ಯಂಡ್ ಅಗೇನ್ ಐ ಸ್ಟಾರ್ಟೆಡ್, ಐ ವಾಸ್ ಗೆಟಿಂಗ್ ಮಾರ್ಕ್ಸ್ ಆ್ಯಂಡ್ ಆಲ್. ಸೊ ಆ ಥರ ಆಗಿರೋದ್ರಿಂದ, ಸೊ ದೇ ಡಿಡ್ಂಟ್ ಈವನ್ ಟೆಲ್ ಮಿ ವಾಟ್ ಟು ಡೂ ಇನ್ ಫ್ಯೂಚರ್. ಸೊ ಐ ವೆಂಟ್, ಮ್ಯಾಥ್ಸ್ 10th ಕ್ಲಾಸ್ನಲ್ಲಿ ನನಗೆ 96 ಬಂದಿದೆ. ಮ್ಯಾಥ್ಸಲ್ಲಿ 96, ಸೈನ್ಸಲ್ಲಿ 96. ಸೊ ಈಗ ಡೌಟ್ ಬಂದಿದೆ, ಯಾವ್ದು ತೊಗೋಬೇಕು. ನಮಗೆ ಆಂಧ್ರದಲ್ಲಿ ದೇರ್ ಇಸ್ ನೋ ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ ಟುಗೆದರ್. ಓಕೆ. ಸೊ ಎದರ್ ಮ್ಯಾಥ್ಸ್ ಆರ್ ಬಯಾಲಜಿ. ಓಕೆ. ಸೊ ಯಾವ್ದು ತೊಗೋಬೇಕು ಅನ್ನೋದು ಬಯಾಲಜಿ ತೊಗೊಂಡಿದ್ದೆ. ಐ ಡಿಂಟ್ ಲೈಕ್ ಮ್ಯಾಥ್ಸ್ ಫಾರ್ ಸಮ್ ರೀಸನ್. ಬಯಾಲಜಿ ತೊಗೊಂಡುವಾಗ ಐ ಡಿಂಟ್ ಲೈಕ್ ಬಿಕಮ್ ಡಾಕ್ಟರ್. ಯಾರೋ ಹೇಳಿದ್ದಾರೆ ನನಗೆ, ಡಾಕ್ಟರ್ ಆಗಿದ್ದರೆ ನೀವು ಡೈಲಿ ಓದಬೇಕು ಅಂತ. ಡೈಲಿ ಓದೋದು ಬೇಡ ಅಂತ. ಐ ಡೋಂಟ್ ವಾಂಟ್. ಐ ಟುಕ್ ನೆಕ್ಸ್ಟ್ ಏನು ತೊಗೋಬೇಕು ಅನ್ನೋದು ಗೊತ್ತಿಲ್ಲ. ಆಫ್ಟರ್ ಡಾಕ್ಟರ್, ದಟ್ ಈಸ್ ದ ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್. ಐ ಬಿಲೀವ್ ಇವತ್ತು ನನಗೆ ಆ ಥರ ಅವೇರ್ನೆಸ್ ಇದ್ದಿದ್ದರೆ, ಆವತ್ತಿನ ನನಗೆ ಈ ಥರ ಅವೇರ್ನೆಸ್ ಇದ್ದಿದ್ದರೆ, ಐ ವುಡ್ ಹವ್ ಗಾನ್ ಫಾರ್ ಆರ್ಟ್ಸ್ಗೆ ಹೋಗ್ತಾ ಇದ್ದೆ. ಐ ವುಡ್ ಹವ್ ಗಾನ್ ಫಾರ್ ಕಾಮರ್ಸ್. ಐ ವುಡ್ ಹವ್ ಗಾನ್ ಫಾರ್ ಡೆಲ್ಲಿ ಯೂನಿವರ್ಸಿಟಿ. Okay. I would have gone to JNU, or I would have gone to London Economic School. I would have gone to something. Okay. But here our education system will drive either to maths or biology. Okay. So that one thing I regret now. Choice selectives ಒಂದೇ ಆಗಬೇಕಾಗಿತ್ತು, ಮಾಡ್ಕೊಂಡ್ರೆ. And because that was proved in my UPSC. Okay. So UPSC ತಗೊಂಡವಾಗ sociology was natural for me. Optional. I took sociology. So I felt that, had it been that, I would have gone to some London, ಇದು ಸ್ಟೀಫೆನ್ಸ್ಗೆ ಹೋಗಿರ್ಬೋದು, ಇಲ್ಲಾಂದರೆ ಹಿಂದೂ ಕಾಲೇಜ್ ಹೋಗಿರ್ಬೋದು, ಇಲ್ಲಾಂದರೆ ಶ್ರೀರಾಮ್ ಕಾಲೇಜ್ಗೆ ಹೋಗಿರ್ಬೋದು, ವಿಚ್ ಐ ಮಿಸ್ಡ್ ಅಂತ ಅನ್ನಿಸ್ತದೆ. ಓಕೆ. ಸೊ ಆಫ್ಟರ್ ದಟ್ ಐ ಗಾನ್ ಟು ಅಗ್ರಿಕಲ್ಚರ್. ಓಕೆ. ಸೊ ಅಗ್ರಿಕಲ್ಚರ್ ವೈ, ಬಿಕಾಸ್ ಇಟ್ ಹ್ಯಾಸ್ ಎ ಟಚ್ ಟು ದ ಫೀಲ್ಡ್ ಗ್ರೌಂಡ್. ನಮ್ಮ ಜನರಿಗೆ ಇಟ್ಸ್ ಈವನ್ ನೌ ಇಟ್ ಸ್ಟಿಲ್ ನಮ್ಮ ಇಂಡಿಯಾದಲ್ಲಿ more than 50% connected to agriculture. I had, and my family is, except my father, everyone is into agriculture. Okay. My dad's brothers and all ಎಲ್ಲರೂ ಆಗಿರೋದ್ರಿಂದ ನನಗೆ ಐ ಫೆಲ್ಟ್ ಇಟ್ ದಟ್ ಈಸ್ ಅ ನ್ಯಾಚುರಲ್ ಥಿಂಗ್ ಫಾರ್ ಮೀ. ಐ ವೆಂಟ್ ಇಟ್. ಅಲ್ಲಿ ಹೋದಾಗ ಐ ಹ್ಯಾಡ್ ಓರಿಯೆಂಟೇಷನ್ ಟುವರ್ಡ್ಸ್ ಬಿಸ್ನೆಸ್, ಎಂಟರ್ಪ್ರೆನ್ಯೂರ್ಶಿಪ್ ಆ್ಯಂಡ್ ಆಲ್. So then at the 3rd year or something, I have to thank my professors also. They exposed me towards MBA. ಸೊ MBA ಹೋಗಿರೋ ಸ್ಟೂಡೆಂಟ್ಸ್, ಅಲ್ಲಿ ಜಾಬ್ ಮಾಡ್ತಾ ಇರೋರು ಬಂದು ನಮ್ಮ ಜೊತೆ ಮಾತಾಡೋದು. ಆವಾಗ IAS IPS ಅವರು ಮಾತಾಡಿದ್ದಾರೆ, ಬಟ್ ಐ ಗಾಟ್ ಇನ್ಫ್ಲೂಯೆನ್ಸ್ ಟುವರ್ಡ್ಸ್ ಬಿಸ್ನೆಸ್. ಓಕೆ. ಸೊ ದೆನ್ ಐ ಟುಕ್ ಅಪ್ MBA ತೊಗೊಂಡಿದ್ದೆ. ಆ್ಯಂಡ್ ಐ ಗಾಟ್ ಇನ್ ಟು ಮೊನ್ಸ್ಯಾಂಟೋ. ಇಟ್ಸ್ ಅ ಸೀಡ್ ಕಂಪನಿ, ಒಂದು ಇದೆ, ನಿಮಗೆ ಗೊತ್ತಿರ್ಬೋದು, BT ಟೆಕ್ನಾಲಜಿ ಅಂತ. ಅದರಲ್ಲಿ ಇದ್ದಾಗ ಒಂದು 2 years ಕೆಲಸ ಮಾಡಿದ್ದೆ. ಕೋಸ್ಟಲ್ ಆಂಧ್ರ ನೋಡ್ತಾ ಇದ್ದೆ ಅವಾಗ, ಮಾರ್ಕೆಟಿಂಗ್ ಸೇಲ್ಸ್. ಆವಾಗಲೂ ಐ ವಾಸ್ ರೋಮಿಂಗ್ ಅರೌಂಡ್ ವಿತ್ ಪಬ್ಲಿಕ್. ಸ್ಲೋಲಿ ಮೆಚ್ಯೂರಿಟಿ ಇಂಪ್ರೂವ್ ಆಗ್ತಾ ಬಂದಿದೆ. ಸೊ 2012ಗೆ MBA ಕಂಪ್ಲೀಟ್ ಆಗಿದೆ, 14ಗೆ ಜಾಬ್ ಕಂಪ್ಲೀಟ್ ಆಗಿದೆ. 14ವರೆಗೆ ಜಾಬ್ ಮಾಡಿದ್ದೆ. ಸೊ ಆಮೇಲೆ ನನಗೆ ಬಾಂಬೆಗೆ ಟ್ರಾನ್ಸ್ಫರ್ ಆಗಿದೆ. ಇಲ್ಲಿ ಬ್ಯಾಂಗ್ಳೂರಲ್ಲೇ ಮೀಟಿಂಗ್ ಆಗಿದೆ. ನಮ್ಮ ಯಶವಂತಪುರಲ್ಲಿ ಒಂದು ಈ ಹೋಟೆಲ್ ಇದೆ, ಇದು ತಾಜ್ ಅವರದು, ತಾಜ್ ವಿವಾಂತ ಅಲ್ಲಿ. ದಟ್ ಈಸ್ ದ ಲಾಸ್ಟ್ ಡೇ ಆಫ್ ಮೈ ಮೊನ್ಸ್ಯಾಂಟೋ ಮೀಟಿಂಗ್. ಓಕೆ. ಅಲ್ಲಿ ಕರೆದು ಬಿಟ್ಟು ಇಂಟರ್ವ್ಯೂ, ಅಂದರೆ ಒಂದು ಸ್ವಲ್ಪ ಮಾತಾಡಿ ನಿಮ್ಮನ್ನು ಬಾಂಬೆಗೆ ಹೆಡ್ ಕ್ವಾರ್ಟರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ, ಸೊ ವಿ ವಾಂಟ್ ಯು ಇನ್ ಹೆಡ್ ಕ್ವಾರ್ಟರ್ಸ್ ಅಂತ ಹೇಳಿದ್ದಾರೆ. ಆ್ಯಂಡ್ ಐ ಫೆಲ್ಟ್ ಅನ್ಕಂಫರ್ಟಬಲ್. ನ್ಯಾಚುರಲ್ ಆಗಿ ಅನ್ಕಂಫರ್ಟಬಲ್ ಆಗಿಬಿಟ್ಟಿದೆ. ಆ್ಯಂಡ್ ದೆನ್ ಐ ರಿಯಲೈಸ್ಡ್ ದಟ್ ಐ ವಾಂಟ್ ಟು ಬಿ ಇನ್ ಟು ಸಿವಿಲ್ ಸರ್ವಿಸ್. ಓಕೆ. ಬಿಕಾಸ್ ಅಷ್ಟುವರೆಗೆ ಮೈ ಫಾದರ್ ವಾಸ್ ಟೆಲ್ಲಿಂಗ್ ಮಿ 100 times, ಇದು ನೋಡಿ, ಇದು ಬೇಕಂದರೆ ಯಾವಾಗಲೂ ಮಾಡ್ಬೋದು, ಬಟ್ ಫಾರ್ ದಿಸ್ ಯು ಹ್ಯಾವ್ ಎ ಏಜ್ ಲಿಮಿಟ್ ಆ್ಯಂಡ್ ಆಲ್, ಯು ಹ್ಯಾವ್ ಟು ಡೂ ಇಟ್ ಅಂತ. ದೆನ್ ಐ ರಿಯಲೈಸ್ಡ್ ದಟ್ ಐ ಶುಡ್ ಟ್ರೈ ದಿಸ್, ಬಿಕಾಸ್ ಐ ಆಲ್ರೆಡಿ ಹ್ಯಾಡ್ ಎ ಗ್ರೌಂಡ್ ಎಕ್ಸ್ಪೀರಿಯನ್ಸ್, ಜನರ ಜೊತೆ, ಫಾರ್ಮರ್ಸ್ ಜೊತೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಜೊತೆ ಅಂತ. ಸೊ ದೆನ್ ಐ ರಿಯಲೈಸ್ಡ್ ಆ್ಯಂಡ್ ಐ ಕೇಮ್. ಸೊ UPSC ಟ್ರೈ ಮಾಡಿದೆ. ಸೊ 2014 ರಿಸೈನ್ ಮಾಡಿ ಡೆಲ್ಲಿ ಹೋಗಿದೆ ಫಸ್ಟ್ಗೆ. ಸೊ ಫಸ್ಟ್ ಅಟೆಂಪ್ಟ್ ಅಲ್ಲಿಂದನೇ ಕೊಟ್ಟಿದ್ದೆ. ಸೊ ಐ ವೆಂಟ್ ಅಪ್ ಟು ಇಂಟರ್ವ್ಯೂ.
ಆಗಿಲ್ಲ. ಸೊ ಸೆಕೆಂಡ್ ಅಟೆಂಪ್ಟ್ ಐ ಸ್ಯಾಟ್ ಅಟ್ ಹೋಮ್ ತಿರುಪತಿಯಲ್ಲಿ ಕೂತ್ಕೊಂಡು ಸೆಕೆಂಡ್ ಅಟೆಂಪ್ಟ್ ಬಂದುಬಿಟ್ಟಿದೆ. ಸೊ ಐ ಗಾಟ್ UP IPS. ಸೊ ಹೋಗಿ ನೋ ಐ ಆಮ್ ಹಿಯರ್. ಓಕೆ ಸರ್, ಒಂದು ಗುಡ್ ಜರ್ನಿ ಅಂದರೆ ಥ್ರೂ ಔಟ್ ಎಜುಕೇಷನ್ ಆಗಬಹುದು, ಫ್ಯಾಮಿಲಿ ಆಗಬಹುದು, ಸೊ ಇಲ್ಲಿವರೆಗೂ ಕೂಡ. ಸೊ ಟಿಲ್ ಟುಡೇ ನಿಮ್ಮ ಆ ಒಂದು ಜರ್ನಿಗೆ ಯಾವುದೇ ರೀತಿಯಾದಂಥ ಅಂದರೆ ನೀವು ಕಲ್ತಿರೋದೆಲ್ಲ ಎಕ್ಸ್ಪೀರಿಯನ್ಸೇ. ಸೊ ಗುಡ್ ಆರ್ ಬ್ಯಾಡ್ ಎಕ್ಸ್ಪೀರಿಯನ್ಸ್, ಬಟ್ ಇಟ್ಸ್ ಆಲ್ ಮೈನ್. I have to give that credit to my parents. The only thing they did was giving family support, giving what the parents can support me, and giving financial support. Definitely I have to give that credit to them, and without them I would have not done this. ಸರ್, ನಿಮ್ಮನ್ನ ತುಂಬ ಕಾಯ್ತಾ ಇದ್ದಾರೆ ಒಬ್ಬರು. ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ, ಹೇಗಿದ್ದೀರಿ ಮೇಡಮ್? ನಾನು ಚೆನ್ನಾಗಿದ್ದೀನಿ. ಈಗ ನಮ್ಮ ಜೊತೆ ನಿಮಗೆ ತುಂಬ ಬೇಕಾದವರು ಇದ್ದಾರೆ. ನಿಮ್ಮ ಜೊತೆ ಅವ್ರಿಗೆ ಬೇಕಾದವರು ಇದ್ದಾರೆ. ದಂಪತಿಗಳಿಬ್ಬರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅಶ್ವಜ ಮೇಡಮ್. ಥ್ಯಾಂಕ್ ಯು. ತಮ್ದು ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಇಬ್ರು ಒಟ್ಟಿಗೆ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಬಟ್ ನೀವು ಒಟ್ಟಿಗೆ ಮಾಡಿಸಿದ್ರೆ ಫೈನಲಿ ಒಟ್ಟಿಗೆ ಮಾಡಿಸಿದ್ವಿ. ಸರ್ ಹೇಳ್ತಾ ಇದ್ರು ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅಂತ, ಅಂದ್ರೆ ಫ್ಯಾಮಿಲಿಗೆ ಟೈಮ್ ಕೊಡಕ್ ಆಗ್ತಾ ಇಲ್ಲ ಅಂತ. ಮಗುನ ಅದೇ ಪುಟ್ಟ ಮಗು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಸೊ ಹಾಗಾಗಿ ಫೋನಲ್ಲೇ ಮಾತಾಡ್ಸೋಣ ಅಂತ. ಗುಡ್ ಮೇಡಮ್. ಏನನ್ಸುತ್ತೆ ಮೇಡಮ್, ಈಗ ಆಗ್ಲೇನು ಹೇಳಿದ್ರಿ ಇಬ್ರು ಅಂದ್ರೆ ದಂಪತಿಗಳಿಬ್ರು ಕೂಡ ಒಂಥರ ಗೊತ್ತಿಲ್ಲ ಇದು ಫಾರ್ಚುನೇಟ್ ಆರ್ ಅನ್ಫಾರ್ಚುನೇಟ್ ಒಂದೇ ಕಡೆ ಇದ್ದೀರಿ. ಸೊ ಏನ್ ಅನ್ಸುತ್ತೆ ನಿಮ್ಗೆ? ಡೆಫಿನೆಟ್ಲಿ ಫಾರ್ಚುನೇಟ್ ಓನ್ಲಿ, ಅನ್ಫಾರ್ಚುನೇಟ್ ಏನೂ ಇಲ್ಲ. ಇದೊಂದು ಒಳ್ಳೆ ಅವಕಾಶ ತುಮಕೂರು ನಾಗರಿಕರಿಗೆ ಒಂದು ಸೇವೆಯನ್ನು ಸಲ್ಲಿಸಕ್ಕೆ ನಮ್ಗೆ ಬಂದಿರೋದೊಂದು ಅವಕಾಶ. ನಾವ್ ಆಗ್ಲೇ ಹೇಳ್ದಂಗೆ ಮನೇಲೂ ಸಹ ಇದನ್ನೇ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಯಾವ ರೀತಿಯಾಗಿ ನಾವು ಚೇಂಜಸ್ ತರಬಹುದು, ಬೆಟರ್ ಅಡ್ಮಿನಿಸ್ಟ್ರೇಷನ್ ಹೇಗ್ ಮಾಡ್ಬೋದು ಅಂತ. ಖಂಡಿತ ಮೇಡಮ್. ಮಗ ಹೆಸರೇನು ಮೇಡಮ್ ಮಗಂದು? ಆರ್ಯವರ್ತ್. ಮಾತಾಡ್ತಾನ ಪಪ್ಪನ ಜೊತೆ? ಪುಟ್ಪುಟಾಣಿ ಧ್ವನಿ ಕೇಳಿಸ್ತಾ ಇದೆ. ಧ್ವನಿ ಮಾಡ್ತೀವಿ. 13 years ಮಂತ್. ಓಕೆ, ಸರಿ ಮೇಡಮ್. ಈಗ ಗೌರಿ ಗಣೇಶ ಹಬ್ಬದ ದಿನ ಇಬ್ರು ದಂಪತಿಗಳಿಬ್ರು ಕೂಡ ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ. ಸೊ ಒಂದ್ಸಗೆ ನಿಮ್ಮಿಬ್ರಿಗೂ ಥ್ಯಾಂಕ್ಸು. ಜೊತೆಗೆ ಹಬ್ಬ ಸರ್ ಬಗ್ಗೆ ಆಗಲೇ ಕೇಳ್ತಾ ಇದ್ದೆ, ಅಂದರೆ ನಮ್ಮ ಕಡೆ ಅಂದರೆ ಆಂಧ್ರದಲ್ಲಿ ಅಷ್ಟು ಹಬ್ಬ ಮಾಡೋದಿಲ್ಲ ಅಂತ. ನೀವು ಕರ್ನಾಟಕದವರಾದ್ರಿಂದ ಸೊ ಮನೆಯಲ್ಲಿ ಹೆಂಗೆ ಹಬ್ಬ ಮಾಡಿದ್ರಿ ಇವತ್ತು ಅಂತ? ಎಲ್ಲ ಪೂಜೆ ಎಲ್ಲ ಗೌರಿ ವಿಗ್ರಹ ಮಾಡಿ ಹರ್ಷದಿಂದ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ತಮ್ಮ ಸ್ಟುಡಿಯೋಗೆ ಬಂದಿದ್ದು. ಓಕೆ. ಈಗ ನಾನೊಂದು ತುಂಬಾ ಸೀರಿಯಸ್ ಆಗಿರೋ ಪ್ರಶ್ನೆ ಕೇಳ್ತೀನಿ ಇಬ್ರಿಗೂ. ಸೊ ಯಾರು ತಪ್ಪಿಸ್ಕೊಳ್ಳೋ ಹಂಗೆ ಇಲ್ಲ. ಈಗ ಪೊಲೀಸ್ ಆಗಿರೋದ್ರಿಂದನೂ ಕೂಡ ಅವ್ರು ತಪ್ಪಿಸ್ಕೊಳಂಗಿಲ್ಲ. ಈಗ ಫಸ್ಟ್ ಯಾರು ಪ್ರಪೋಸ್ ಮಾಡಿದ್ದು ಅಂತ? ಆತರ ಇಲ್ಲ, ಅದೇ ಹೇಳೋದಕ್ಕೆ ಅರೇಂಜ್ ಅಂಡ್ ದೆನ್ ಮುಂಚೆನೆ ಗೊತ್ತಿತ್ತು. ಓಕೆ, ಎಲ್ಲಿ ನೋಡಿದ್ರಿ ಮೇಡಮ್ ಫಸ್ಟ್ ಸರ್ನ ಮೀಟ್ ಆಗಿದ್ದೆ? ಎಲ್ಲಿ? ಇಲ್ಲ, ಬೆಂಗಳೂರಿನಲ್ಲೇ. ಓಕೆ, ಸರ್ ನೆನಪಿದೆ ಕೇಳ್ತಾರೆ. ಸರ್ ನೀವು ಫಸ್ಟ್ ಎಲ್ಲಿ ಮೀಟ್ ಆಗಿದ್ದು ಮೇಡಮ್ ಬೆಂಗಳೂರಲ್ಲಿ? ಗೊತ್ತು. ಐ ವಿಲ್ ವಿ ಹ್ಯಾವ್ ಎವ್ರಿ ಸಿಂಗಲ್ ಡೀಟೇಲ್ ಆಫ್ ದಟ್ ಫಸ್ಟ್ ಮೀಟಿಂಗ್. ಹಂಗಂದ್ರೆ ಸೆಪರೇಟ್ ಮಾಡಬೇಕಾಯ್ತು. ಇಲ್ಲ, ವಿ ವರ್ ಬೋತ್ ವರ್ಕಿಂಗ್ ಬೈ ದೆನ್. ಓಕೆ, ಅವರು ಯಾದಗಿರಲ್ಲಿದ್ದರೆ, ನಾನು ಆಗ್ರಾದಲ್ಲಿದ್ದೆ. ಸೊ ವಿ ಬೋತ್ ವರ್ ಸೋ ಬಿಸಿ, ವಿ ಹ್ಯಾಡ್ ಟು ಟೇಕ್ ಟೈಮ್. ಅವ್ರು ಕೋವಿಡ್ ಡ್ಯೂಟಿಯಲ್ಲಿ ಇದ್ದಾರೆ ಬ್ಯಾಂಗ್ಳೂರಲ್ಲಿ, ಯಾದಗಿರಲ್ಲಿ ಕೋವಿಡ್ ಡ್ಯೂಟಿಯಲ್ಲಿದ್ದರೆ. ನಾನು ಆಗ್ರಾದಲ್ಲಿದ್ದೀನಿ, ನಾನು ಫುಲ್ ಪೀಕ್ ಕೋವಿಡ್ ಡ್ಯೂಟಿಯಲ್ಲಿ ಇದ್ದೆ. ಓಕೆ. ಸೊ ಒಂದು ದಿನ ಬಂತು, ಭೇಟಿ ಮಾಡಿ ಮತ್ತೆ ಹೋಗಿಬಿಟ್ಟೆ. ಸೇಮ್ ಡೇ, ಅಂದರೆ ಬೆಳಗ್ಗೆ ಬಂದಿದೆ ಆಗ್ರಾದಿಂದ ಬ್ಯಾಂಗ್ಳೂರಿಗೆ, ಭೇಟಿ ಮಾಡಿದೆ, ಮತ್ತೆ ಮಿಡ್ ನೈಟ್ ಯಾವುದೋ ವೆಂಟ್ ಬ್ಯಾಕ್. ಸೊ ಆಗಿನ್ನೂ ಮದುವೆ ಆಗಿರಲಿಲ್ಲ? ಆಗಿರಲಿಲ್ಲ. ಓಕೆ. ಈಗ ಒಂದು ಕಡೆ ಅಂದರೆ ಎಲ್ಲದಕ್ಕೂ ನಾವು ಸಮಯವನ್ನು ಕೊಡಬೇಕಾಗತ್ತೆ. ಸೊ ಹೀಗೆ ಇರಬೇಕು ಅಂತ, ಲೈಫ್ ಅನ್ಸರ್ಟನಿಟಿ ಅಂತ ಹೇಳ್ತೀವಿ ನಾವು ಅದನ್ನು. ಸೊ ಬೀಯಿಂಗ್ ಅ ಕಾಪ್, ಬೀಯಿಂಗ್ ಅ ಪೊಲೀಸ್ಮನ್, ಬೀಯಿಂಗ್ ಒಂದು ಜಿಲ್ಲೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿರೋರಿಗೆ, ಸೊ ಈ ಜಿಲ್ಲೆಯ ಜನಕ್ಕೆ
ಈ ಜಿಲ್ಲೆಯ ನಾಗರಿಕರಿಗಾಗಬಹುದು, ಜನ ಅಂದರೆ ಎಲ್ಲ ತಾಲೂಕಿನವ್ರಿಗೂ ಕಷ್ಟ ಹೇಳ್ಕೊಂಡು ಬರೋವಂಥವ್ರಿಗೆ ಸೊ ಒಂದು ಕಿವಿ ಮಾತನ್ನು ಏನು ಹೇಳ್ಬಹುದು, ಅಥವಾ ನಾವು ಹೀಗಿದ್ದೀವಿ, ಪೊಲೀಸ್ ಅಂದರೆ ಈ ರೀತಿ ಇದೆ, ನಿಮಗೆ ಫ್ರೀಡಮ್ ಇದೆ, ನಿಮಗೆ ಸ್ವಾತಂತ್ರ್ಯ ಇದೆ, ನಮ್ಮ ಹತ್ರ ಬರಲಿಕ್ಕೆ ಹೆದರ್ಕೊಳ್ಳುವಂತಹ ಯಾವುದೇ ಅವಶ್ಯಕತೆ ಇಲ್ಲ. ಸೊ ಈ ವಿಚಾರಗಳನ್ನು ಜನರಿಗೆ ಹೇಗೆ ತಲುಪಿಸ್ತೀರಿ ಅಂತ? ನಮಗೆ ನಮ್ಮ ಇಂಡಿಯನ್ಸ್ ಆ್ಯಕ್ಚುಲಿ ಐ ಆಮ್ ವೆರಿ ಪ್ರೌಡ್ ಆಫ್ ಇಂಡಿಯಾ ದಟ್ ನಮ್ಮ ಎಲ್ಡರ್ಸ್ ದೇ ಆರ್ ವೆರಿ ಪೀಪಲ್ ಆರ್ ಆಫ್ ವಿಸ್ಡಮ್. ಹೌದು, ದೇ ಆರ್ ಲುಕ್ಡ್ ಅಪಾನ್ ಬೈ ಎಂಟೈರ್ ವರ್ಲ್ಡ್. ಈವನ್ ಈಗ ವೆಸ್ಟ್ ಈಗಲೂ ನಮ್ಮನ್ನು ನೋಡ್ತದೆ ಫಾರ್ ಸ್ಪಿರಿಚುವಲ್ ಗೈಡೆನ್ಸ್ ಆಗಿರೋದು. ಸೊ ಆ ಥರ ಇರುವರಂಥರು ಬರೆದಿದ್ದ ಸಂವಿಧಾನ, ಕಾನ್ಸ್ಟಿಟ್ಯೂಷನ್, ದಟ್ ಟೆಲ್ಸ್ ಅಸ್ ಹೌ ಟು ಲಿವ್. ಹೌದು. ಸೊ ದ ವೇ ನಮಗೆ ಹೇಗೆ ಸ್ಪಿರಿಚುವಲ್ ಬುಕ್ಸ್ ನಮಗೆ ಸ್ಪಿರಿಚುವಾಲಿಟಿ ಬಗ್ಗೆ ಹೇಳ್ತಾರೆ, ಆ ಥರ ನಮಗೆ ಕಾನ್ಸ್ಟಿಟ್ಯೂಷನ್ ನಮಗೆ ಹೇಳ್ತದೆ ಹೌ ಟು ಲಿವ್ ಇನ್ ದ ಡೇ ಟು ಡೇ ಸೊಸೈಟಿ. ಸೊ ನಮಗೆ ಟು ಹ್ಯಾವ್ ಎ 90% ಫ್ರೀಡಮ್, ಸೊ ಕಾನ್ಸ್ಟಿಟ್ಯೂಷನ್ ಆಸ್ಕ್ಸ್ ಎ ರೆಸ್ಟ್ರಿಕ್ಷನ್ ಆಫ್ 10%. ಓಕೆ, ಹೌದು. ಸೊ ಆ 10% ರೂಲ್ಸ್ ಏನು ಇರ್ತವೆ, ಆ್ಯಕ್ಟ್ಸ್ ಏನು ಹೇಳ್ತದೆ, ರೂಲ್ ಆಫ್ ಲಾ ಏನು ಹೇಳ್ತದೆ, ಅದು ಫಾಲೋ ಮಾಡಿದರೆ ಸೊ ಯು ಕ್ಯಾನ್ ಹ್ಯಾವ್ ಎ 90% ಫ್ರೀಡಮ್. ಓಕೆ, ಹೌದು. ಯು ಕ್ಯಾನ್ ಎಂಜಾಯ್, ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್ ಟು ಡೂ. ಸೊ ದಟ್ ಈಸ್ ವಾಟ್ ಐ ರಿಕ್ವೆಸ್ಟ್ ಎವ್ರಿ ಒನ್, ದಟ್ ಈಸ್ ವಾಟ್ ಐ ಸ್ಟ್ರೈವ್ ಟು ಬಿ. ಸೊ ನೀವು ಹೆಲ್ಮೆಟ್ ಹಾಕ್ಕೊಂಡಿದ್ರೆ ನೀವು ಮೋಟರ್ ಸೈಕಲ್ ಎತ್ಕೊಂಡು ಎಲ್ಲಾದರೂ ಹೋಗಬೇಕು. ಓಕೆ, ಅಬ್ಸಲ್ಯೂಟ್ ಫ್ರೀಡಮ್, ಯು ಕ್ಯಾನ್ ಗೋ ಎನಿವೇರ್. ಇಂಡಿಯಾ ಇಸ್ ಅ ಸಚ್ ಕಂಟ್ರಿ ವೇರ್ ಯು ಹ್ಯಾವ್ ಅಬ್ಸಲ್ಯೂಟ್ ಫ್ರೀಡಮ್. ನಮ್ಮ ಫ್ರೀಡಮ್, ಐ ಗೆಸ್ ವಿ ಹ್ಯಾವ್ ಈವನ್ ಫ್ರೀಡಮ್ ಟು ಕ್ರಿಟಿಸೈಸ್ ಆಲ್ಸೋ, ವಿಚ್ ಇಸ್ ನಾಟ್ ದ ಕೇಸ್ ಎವ್ರಿವೇರ್. We can criticize anyone, we can speak anything we want. So that follow that 10% of regulation, follow that rule of law. So you will have absolute freedom, and that freedom, upkeeping that freedom is my responsibility. I would be happy more that if people are enjoying that freedom than enforcing that 10%. ಎಕ್ಸಾಕ್ಟ್ಲಿ, ಹೌದು. ಅಂದರೆ ನಾನೀಗ ರೋಡ್ ಮೇಲೆ ಹೋದಾಗ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ಬ್ಯುಸಿಯಾಗಿ ರೋಡಲ್ಲಿ ಓಡಾಡ್ತಾ ಇರೋದು ನಾನು ಎಂಜಾಯ್ ಮಾಡ್ತೀನಿ. ಬಟ್ ಯಾರಾದರೂ ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅಂದರೆ ಅವನ್ನ ಸ್ಟಾಪ್ ಮಾಡಿ ಅವ್ರ ಮೇಲೆ ಹೆಲ್ಮೆಟಿಗೋಸ್ಕರ ಫೈನ್ ಹಾಕೋದು, ಇಲ್ಲ ಅಂದರೆ ಆಕ್ಸಿಡೆಂಟ್ ಆಗಿ ಡೆತ್ಸ್ ಆಗೋದು, ಈ ಥರ ಏನಾದರೂ ನೋಡಿದರೆ ನನಗೆ ನೋವು ಅನ್ನಿಸ್ತು. ಐ ಮೀನ್ ಐ ಫೀಲ್ ಬ್ಯಾಡ್. ಓಕೆ. ಸೊ ಅದನ್ನೇ ಸೇಮ್ ನಾನು ಕಮ್ಯುನಿಕೇಟ್ ಮಾಡ್ತಾ ಇದ್ದೇನೆ ಎಲ್ಲರಿಗೆ. ಎವ್ರಿಬಡಿ ಶುಡ್ ಫಾಲೋ ದ ರೂಲ್. ಫಾಲೋ ದ ರೂಲ್. ಇಟ್ಸ್ ಓನ್ಲಿ ಈಸಿಯೆಸ್ಟ್ ಥಿಂಗ್ ಟು ಡೂ ಟು ಹ್ಯಾವ್ ಎ ಓನ್ ಸೇಕ್ ಅಂಡ್ ಫ್ರೀಡಮ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಗೌರಿ ಗಣೇಶ ಹಬ್ಬದ ಈ ದಿನ ತಾವು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಅಮೂಲ್ಯವಾದ ಸಮಯನ ನಮಗಾಗಿ ಮೀಸಲಿಟ್ರಿ, ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ಮಾತನಾಡಿದ್ರಿ. ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಸರ್ಪ್ರೈಸಸ್. ಥ್ಯಾಂಕ್ ಯು ಸರ್. ಸರ್ ಪ್ಲೀಸ್. ವೀಕ್ಷಕರೇ, ನೋಡಿದ್ರಲ್ಲ, ಗೌರಿ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ವೆಂಕಟ್ ಅವರು ಸಾಕಷ್ಟು ಮನಬಿಚ್ಚಿ ಮಾತನಾಡಿದ್ರು. ಅಂದರೆ ಒಬ್ಬ ಅಧಿಕಾರಿ ಆಗಬೇಕು ಅನ್ನುವಂಥದ್ದು ಒಂದು ಕನಸಾಗಿದ್ದರೆ ಅದು ಸುಮ್ಮನೆ ಬರೋದಿಲ್ಲ. ಆ ಕನಸನ್ನು ಬೆನ್ನು ಹತ್ತಬೇಕು, ಒಂದು ಗೋಲನ್ನು ಇಟ್ಕೊಳ್ಳಿ, ರೂಲ್ಸನ್ನು ಫಾಲೋ ಮಾಡಿ, ಜೊತೆಗೆ ಒಬ್ಬ ಒಳ್ಳೆಯ ನಾಗರಿಕರಾಗಿಯೂ ಕೂಡ ಇರಿ, ಮತ್ತು ಜನಸ್ನೇಹಿಯಾಗಿ ನಾವಿದ್ದೀವಿ. ಸೊ ಯಾವುದೇ ಕಷ್ಟ ಕಾರ್ಪಣ್ಯಗಳಿಗೆ ನಾವು ಜೊತೆಯಾಗಿರ್ತೀವಿ. ಸೊ ಗೌರವ ಪರಸ್ಪರ ಇರಬೇಕು ಅನ್ನುವಂಥ ಮಾತನ್ನು ಕೂಡ ತಿಳಿಸಿದ್ದಾರೆ. ಸೊ ಗೌರಿ ಗಣೇಶ ಹಬ್ಬದ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡ ತಿಳಿಸ್ಕೊಂಡಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಭರವಸೆ.